ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮನ ಸ್ಫೂರ್ತಿ ದಿನದ ನಮ್ಮ ಈ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡಿದ್ದೀವಿ ಅದರ 6ನೇ ದಿನ. ಅದರಲ್ಲಿ ನಾವು ಇವತ್ತಿಂದ 5 ದಿನ ಪವರ್ ಬಿ ಐ ಸೆಷನ್ಸ್ ಅನ್ನ ಮಾಡ್ತಾ ಇದ್ದೀವಿ. ಪವರ್ ಬಿ ಐ ಆದಷ್ಟು ನಾನು ಇನ್ ಡೆಪ್ತ್ ಆಗಿ ಹೇಳ್ಕೊಡೋಕೆ ನಾನು ಪ್ರಯತ್ನ ಪಡ್ತೀನಿ, ಎಲ್ಲಾನು ಕವರ್ ಮಾಡೋದಕ್ಕೆ. ಇಲ್ಲ ಅಂದ್ರೂ ಕೂಡ ಇದಕ್ಕೆಲ್ಲ ಡೀಟೇಲ್ಡ್ ವಿಡಿಯೋಸ್ಗಳು ಕೂಡ ಇದೆ. ಎಕ್ಸೆಲ್ಗೆ ನಾನು ಯಾವ ರೀತಿ ವಿಡಿಯೋಸ್ ಹಾಕೋದು ಅದೇ ರೀತಿ ನಾನು ವಿಡಿಯೋಸ್ಗಳನ್ನು ನಿಮಗೆ ಕೊಡ್ತೀನಿ. ಆದಷ್ಟು ನಾನು ಡೀಟೇಲ್ ಆಗಿ ಎಲ್ಲದನ್ನು ಮಾಡೋ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅಂದ್ರೆ ಈ 5 ದಿನದಲ್ಲಿ ಎಲ್ಲಾ ಟಾಪಿಕ್ಸ್ ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲ ಅಂದ್ರೂ ಕೂಡ ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡಿದ್ದೀನಿ. ಇದಾದ್ಮೇಲೆ ನಮ್ಮ ಈ ಪುನೀತ್ ನಮ್ಮನ್ನ ಈ ಕಾರ್ಯಕ್ರಮ ಏನಿದೆ, ಇದಾದ್ಮೇಲೆ ಮತ್ತೆ ನಾವು ಈ ಪವರ್ ಬಿ ಐ ಇನ್ ಡೀಟೇಲ್ ಇನ್ನೂ ಹೆಚ್ಚಿನ ಟಾಪಿಕ್ಸ್ ಅನ್ನ, ಹೊಸ ಹೊಸ ಆಪ್ಷನ್ಸ್ ಏನ್ ಬಂದಿದೆ ಅದನ್ನೆಲ್ಲ ನಾನು ನಿಮ್ಗೆ ಕಲಿಸ್ಬೇಕು ಅಂತಾನು ಒಂದು ಡಿಸೈಡ್ ಮಾಡಿದ್ವಿ. ಮೊನ್ನೆ ಶುಕ್ರವಾರ ಒಂದು ಮೀಟಿಂಗ್ ಇತ್ತು. ಕನ್ನಡದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪವರ್ ಬಿ ಐ ಎಸ್ ಕ್ಯೂ ಎಲ್ ಅನ್ನ ಕಲಿಸ್ಬೇಕು ಅಂತ ಇನ್ನೂ ಒಂದಷ್ಟು ಟಾಪಿಕ್ಸ್ ನಾವು ಲಿಸ್ಟ್ ಮಾಡಿದ್ದೀವಿ. ಸೊ ಅದು ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ನಮ್ಮ ಕಮ್ಯುನಿಟಿ ಚಾನಲ್ ಅಲ್ಲಿ ಕಂಪ್ಲೀಟ್ ಪವರ್ ಬಿ ಐ ಟ್ರೈನಿಂಗ್ಸ್ ಅನ್ನ ಮಾಡೋಣ. ಇದು ಕಂಪ್ಲೀಟ್ ನಿಮಗೆ ವಿತ್ PL300 ಗೈಡೆನ್ಸ್ ಆಯ್ತಾ. PL300 ಗೈಡೆನ್ಸ್ ಕೂಡ ಇರುತ್ತೆ ಇದರಲ್ಲಿ. ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಾವು ಒಂದು ಸೆಷನ್ ಅನ್ನ ಕಂಡಕ್ಟ್ ಮಾಡೋಣ. ಅದು ಈ ಕಾರ್ಯಕ್ರಮ ಆದ್ಮೇಲೆ. ಓಕೆ, ರೈಟ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಪುನೀತ್ ನಮ್ಮನ್ನ ಸ್ಫೂರ್ತಿ ದಿನ ಅಂತ ನಾವೇನ್ ಮಾಡ್ತಾ ಇದೀವಿ, ಇದು 1,000 ವಿದ್ಯಾರ್ಥಿಗಳಿಗೆ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಕನ್ನಡದಲ್ಲಿ ಕಲಿಸ್ಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್. ಇದನ್ನ ನಾವು 2018 ಇಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಹಲವಾರು ರೀತಿಯಲ್ಲಿ ಹಲವಾರು ಟೈಮಲ್ಲಿ ನಾವು ಇದನ್ನ ಮಾಡ್ಕೊಂಡ್ ಬಂದಿದ್ದೀವಿ. ತುಂಬಾ ಜನ ಇದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಇದರ ಅನುಕೂಲ ಪಡ್ಕೊಂಡಿದ್ದಾರೆ ದಯವಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲ್ತ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ತಗೊಳ್ಳಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ರೈಟ್. ಸೊ ಇದಾದ್ಮೇಲೆ ನಿಮ್ಗೆಲ್ಲ ಟೈಮ್ ಟೇಬಲ್ ಬಗ್ಗೆ ಗೊತ್ತೇ ಇದೆ. ಮತ್ತೆ ಹ್ಯಾಂಗ್ ಆಯ್ತು, ಸಾರಿ ಹ್ಯಾಂಗ್ ಆಯ್ತು. ಕ್ಲೋಸ್ ಮಾಡಿ ಓಪನ್ ಮಾಡ್ತೀನಿ. ಓಕೆ, ಸೊ ಟೈಮ್ ಟೇಬಲ್ ಪ್ರಕಾರ 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ಪವರ್ ಬಿ ಐ ವಿತ್ ಚಾಟ್ GPT ನಾನು ನಿಮಗೆ ಕಲಿಸ್ಕೊಡ್ತೀನಿ. ಆದಷ್ಟು ಎಲ್ಲ ಟಾಪಿಕ್ಸ್ ಅನ್ನ ಕವರ್ ಮಾಡೋದಕ್ಕೆ ನಾನು ನಿಮಗೆ ಏನೆಲ್ಲ ಟಾಪಿಕ್ಸ್ ಬೇಕು ಅದೆಲ್ಲ ನಾನು ಕವರ್ ಮಾಡಿ ನಾನು ಕೊಡ್ತೀನಿ. ಆಗಿಲ್ಲ ಅಂದ್ರೆ ನಾನು ಹೇಳಿದೆ ಅದಕ್ಕೆ ತಕ್ಕನಾಗಿರೋಂಥ ಆಲ್ರೆಡಿ ನಾವು ವಿಡಿಯೋಸ್ ಮಾಡಿರ್ತಕ್ಕಂಥ ಡೀಟೇಲ್ ವಿಡಿಯೋಸ್ಗಳು ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ಇವತ್ತಿನ ಟಾಪಿಕ್ಸ್ ಬಂದು ಇಂಟ್ರೊಡಕ್ಷನ್, ಒಂದಷ್ಟು ಟರ್ಮಿನಾಲಜೀಸ್ಗಳನ್ನ ಕಲ್ತ್ಕೊಳ್ಳೋಣ. ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದು, ಆರ್ಕಿಟೆಕ್ಚರ್ ಅಂದ್ರೇನು, ಲೇಔಟ್, ಮತ್ತೆ ಡೇಟಾ ಸೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡೇಟಾನ ಯಾವ ರೀತಿ ನಾವು ಇಂಪೋರ್ಟ್ ಮಾಡ್ಕೋಬಹುದು, ಮತ್ತೆ ಪವರ್ ಕ್ವೆರಿ ಎಡಿಟರ್. ಈ ಟಾಪಿಕ್ ಪವರ್ ಕ್ವೆರಿ ಎಡಿಟರ್ ನಾನು ಟ್ರೈ ಮಾಡ್ತೀನಿ ಇವತ್ತು ಸ್ಟಾರ್ಟ್ ಮಾಡೋದಕ್ಕೆ. ಅಕಸ್ಮಾತ್ ಆಗಿ ಈ ಟಾಪಿಕ್ ನಾವು ಮುಟ್ಟಕ್ ಆಗಿಲ್ಲ ಅಂದ್ರೆ ಇದನ್ನ ನಾಳೆ ಮಾಡೋಣ. ಯಾಕಂದ್ರೆ ಸುಮ್ಮನೆ ಎಲ್ಲದು ಒಂದೇ ದಿನ ಮಾಡ್ಬಿಟ್ಟು ನಾವು ಫಾಸ್ಟ್ ಆಗಿ ಮುಗಿಸ್ಬೇಕು ಅಂತ ಮಾಡೋದು ಬೇಡ. ಯಾಕಂದ್ರೆ ಪವರ್ ಕ್ವೆರಿ ಎಡಿಟರ್, ಡ್ಯಾಕ್ಸ್ ಇದೆಲ್ಲ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಏನ್ ಮಾಡೋಣ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಟಾಪಿಕ್ಸ್ ಅನ್ನ ಆದಷ್ಟು ಕವರ್ ಮಾಡ್ತೀನಿ. ಆಗಿಲ್ಲ ಅಂದ್ರೆ ಟೈಮ್ ಆಯ್ತು ಅಂದ್ರೆ ನಾವು ನಾಳೆ ಮಾಡೋಣ, ಏನೂ ತೊಂದರೆ ಇಲ್ಲ. ಓಕೆ, ರೈಟ್. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ಈ ಪವರ್ ಬಿ ಐ ಅಂದ್ರೆ ಏನು, ಇದನ್ನ ಯಾತಕ್ಕೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅದನ್ನ ಫಸ್ಟ್ ನಾವು ನೋಡೋಣ. ಈ ನೋಟ್ ಪ್ಯಾಡ್ ತಗೋತೀನಿ, ಜೊತೆಗೆ ನಿಮ್ಗೆಲ್ಲ ಒಂದು ಟರ್ಮಿನಾಲಜೀಸ್ಗೆ ಒಂದು ವರ್ಡ್ ಫೈಲ್ ಅನ್ನು ಕೂಡ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ಹೇಳ್ತೀನಿ, ಇದೆಲ್ಲ ನಾನು ಕುತ್ಕೊಂಡು ಟೈಪ್ ಮಾಡಿದ್ದಿಲ್ಲ. ಇದೆಲ್ಲ ಚಾಟ್ GPT ಯಲ್ಲಿ ನಮಗೆ ಏನೇನು ಬೇಕೋ ಆ ಟಾಪಿಕ್ಸ್ ಎಲ್ಲ ನಾನು ಲಿಸ್ಟ್ ಮಾಡಿ ಅದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಅನ್ನು ನಾನು ತಗೊಂಡ್ಬಂದಿದ್ದೀನಿ. ಇದನ್ನು ಕೂಡ ನಾನು ನಿಮ್ಗೆ ತೋರಿಸಿ ನಿಮ್ಗೆ ಇದನ್ನ ನಾನು ಶೇರ್ ಮಾಡ್ತೀನಿ. ಓಕೆ, ರೈಟ್. ಸೊ ನಾವು ಕಲಿತಾ ಇರೋದು ಬಿಸಿನೆಸ್ ಇಂಟೆಲಿಜೆನ್ಸ್ ಯೂಸಿಂಗ್ ಪವರ್ ಬಿ ಐ ಅಂತ ಹೇಳಿ, ಆಯ್ತಾ. ಇದು ನಮ್ಮ ಟಾಪಿಕ್. ಇಲ್ಲಿ ಈ ಪವರ್ ಬಿ ಐ ಅಂತಂದ್ರೆ ನೋಡಿ, ಇಲ್ಲಿ ಬಿ ಐ ಅನ್ನೋದು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಹೇಳಿ, ಆಯ್ತಾ.
ಈ ಪವರ್ ಬಿ ಐ ಅನ್ನೋದು ಒಂದು ಅಪ್ಲಿಕೇಶನ್. ತುಂಬಾ ಜನಕ್ಕೆ ಪವರ್ ಬಿ ಐ ಕಲಿಬೇಕು ಅಂತ ಆಸೆ, ಬಟ್ ಅದು ಕಲಿಯೋಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಬ್ಯಾಕ್ಗ್ರೌಂಡೇ ಗೊತ್ತಿರಲ್ಲ, ತುಂಬಾ ಕಷ್ಟಪಡ್ತಾರೆ ಈ ಪವರ್ ಬಿ ಐ ಕಲಿಯೋದಕ್ಕೆ. ಮತ್ತೆ ತುಂಬಾ ಅಡ್ವಾನ್ಸ್ ಅಂತ ಅನ್ಕೊಂತಾರೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಇದು, ಜಸ್ಟ್ ಲೈಕ್ ಎಕ್ಸೆಲ್ ತರ. ಆಯ್ತಾ, ನಾವೇನು ಎಕ್ಸೆಲ್ ಕಲ್ತ್ವಿ ಅದೇ ರೀತಿ ಇದು ಕೂಡ ಒಂದು, ಇದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅದನ್ನ ನಾನು ನಿಮಗೆ ಈಸಿಗೆ ಯಾವ ರೀತಿ ಕಲಿಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ರೈಟ್. ಸೊ ಇವಾಗ ನಾವು ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಮತ್ತೇನು ಪ್ರಾಬ್ಲಮ್ ಆಯ್ತಿಲ್ಲ, ಸಾರಿ, ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಒಂದು ನಿಮಿಷ ನೋಡೋಣ ಇದಿರಲಿ. ಓಕೆ, ರೈಟ್. ಓಕೆ, ಸೊ ಇಲ್ಲಿ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ, ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಅದನ್ನ ತಿಳ್ಕೊಳ್ಳೋಕೆ ಮುಂಚೆ ನಾವು ಕೆಲವೊಂದು ಟರ್ಮಿನಾಲಜೀಸ್ಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಏನಪ್ಪ ಟರ್ಮಿನಾಲಜೀಸ್ ಅಂದ್ರೆ, ಈ ಕೆಲವೊಂದು ಟಾಪಿಕ್ಸ್ ಇರ್ತವೆ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ಅವಾಗಲೇ ನಮಗೆ ಈ ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಏನು, ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್, ಇಲ್ಲಿ ನಾವು ಡೇಟಾ ಅನಾಲಿಟಿಕ್ಸ್ ಮತ್ತೆ ಬಿಸ್ನೆಸ್ ಅನಾಲಿಟಿಕ್ಸ್, ಅದಾದ್ಮೇಲೆ ನಮಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಓಕೆ, ಸೊ ಈ ರೀತಿ ನಮಗೆ ಬೇರೆ ಬೇರೆ ಟಾಪಿಕ್ಸ್ ಬರುತ್ತೆ. ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ನಾವು ಪವರ್ ಬಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ನೋಡಿ, ಫಸ್ಟ್ ಈ ಡೇಟಾ ಅಂತ ಬರುತ್ತೆ. ಡೇಟಾ ಅಂದ್ರೆ ಇನ್ಫಾರ್ಮೇಶನ್. ಓಕೆ, ಸೊ ಎಲ್ಲರೂ ಗೊತ್ತು, ಡೇಟಾ ಅಂದ್ರೆ ಇನ್ಫಾರ್ಮೇಶನ್. ಈ ಡೇಟಾ ಯಾತಕ್ಕೋಸ್ಕರ ಕಲೆಕ್ಟ್ ಮಾಡ್ಕೋತೀವಿ ಅಂತಂದ್ರೆ, ನಮ್ಗೆ ಅಕಸ್ಮಾತ್ ಆಗಿ ಒಂದು ರಿಪೋರ್ಟ್ಸ್ ಮಾಡಬೇಕು. ರಿಪೋರ್ಟ್ಸ್ ಅಲ್ಲಿ ಎರಡು ಎರಡು ತರ ಬರುತ್ತೆ. ಒಂದು ಹಿಸ್ಟಾರಿಕಲ್ ರಿಪೋರ್ಟ್ಸ್ ಮತ್ತೆ ಫೋರ್ಕಾಸ್ಟಿಂಗ್ ರಿಪೋರ್ಟ್ಸ್. ಹಿಸ್ಟಾರಿಕಲ್ ಅಂದ್ರೆ ನಮಗೆ ಹಿಂದೆ ಏನೇನೆಲ್ಲ ನಡೆದಿದೆ ಅದ್ರ ಬಗ್ಗೆ ನಾವು ಒಂದು ರಿಪೋರ್ಟ್ಸ್ ಅನ್ನ ಮಾಡ್ತೀವಿ. ಮುಂದೆ ಏನೆಲ್ಲ ನಾನು ನೋಡ್ಬೇಕಂದ್ರೆ, ಅಕಸ್ಮಾತ್ ಏನಾದ್ರು 5 ವರ್ಷದ ಡೇಟಾ ತಗೋತೀನಿ, ಅದರಿಂದ ನಾನು ಮುಂದೆ ನಂಗೇನೋ ಒಂದು ತಿಳ್ಕೋಬೇಕು, ಮುಂದೆ ಹೆಂಗೆ ನನ್ನ ಬಿಸ್ನೆಸ್ ಆಗುತ್ತೆ ಅಂತ ತಿಳ್ಕೋಬೇಕು. ಅದನ್ನ ನಾವು ಈ ಇನ್ಫಾರ್ಮೇಶನ್ ಇಂದಾನೆ ನಾವು ಮಾಡ್ಬೋದು. ಯೂಶಲಿ ಜನರಲ್ ಆಗಿ ಆಲ್ರೆಡಿ ಮುಗಿದೋಗಿರ್ತಕ್ಕಂಥ ಈ ಡೇಟಾ ಏನಿರುತ್ತಲ್ಲ, ಅಂದ್ರೆ ಎಲ್ಲ ಪಾಸ್ಟ್ ಡೇಟಾ ಅಂತ ಕರಿತೀವಿ, ಹಿಸ್ಟಾರಿಕಲ್ ಡೇಟಾ ಅಂತ. ಅದನ್ನ ನಾವೇನು ಸ್ಟಡಿ ಮಾಡ್ತೀವಿ ಅದಕ್ಕೆ ಅನಾಲಿಸಿಸ್ ಅಂತ ಕರಿತೀವಿ. ಮುಂದಕ್ಕೆ ನಾವೇನೆಲ್ಲ ಮಾಡಬೇಕು ಅದಕ್ಕೆ ನಾವು ಅನಾಲಿಟಿಕ್ಸ್ ಅಂತ ಕರಿತೀವಿ. ಎರಡು ಆಲ್ಮೋಸ್ಟ್ ಒಂದೇನೆ, ಎರಡೂ ಬಂದು ನಾವು ಡೇಟಾ ನೋಡ್ತೀವಿ. ಯೂಶಲಿ ಮುಂದೆ ಏನ್ ಮಾಡಬೇಕು ಅಂತಿದೆ ಅದಕ್ಕೆ ನಾವು ಫ್ಯೂಚರ್ ಅಂತ ಕರಿತೀವಲ್ಲ, ಅದಕ್ಕೆ ನಾವು ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಫೋರ್ಕಾಸ್ಟಿಂಗ್ ಅಂದ್ರೆ ಮುಂದೆ ಏನಾಗಬೇಕು ಅಂತ. ಇದೆಲ್ಲ ಒಂದು ತುಂಬಾ ಟೆಕ್ನಿಕಲ್ ವರ್ಡ್ಸ್, ಇದೆಲ್ಲ ನಿಮ್ಗೆ ಇವಾಗ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಹೇಳ್ತಾ ಇರೋದು ಡೇಟಾ ಏನಕ್ಕೆ ಇಂಪಾರ್ಟೆಂಟ್ ಅಂತ. ಹಿಂದೆ ನಡೆದಿದ್ದು ಮತ್ತೆ ಮುಂದೆ ಆಗೋದನ್ನ ನಾವು ಏನಾದ್ರೂ ಒಂದು ಅನಲೈಸ್ ಮಾಡಿ ಅದಕ್ಕೊಂದು ರಿಪೋರ್ಟ್ಸ್ ಮಾಡಬೇಕು ಅಂದ್ರೆ ನಮ್ಗೆ ಡೇಟಾ ಬೇಕೇ ಬೇಕು. ಈ ಡೇಟಾ ಒಂದ್ ಕಡೆ ಸ್ಟೋರ್ ಆಗ್ಬೇಕು, ಅದು ಬಂದು ಡೇಟಾ ಬೇಸ್ ಅಂತ ಕರಿತೀವಿ. ಆಯ್ತಾ, ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಡೇಟಾ ಬೇಸ್ ಅಂತಂದ್ರೆ ಪ್ಲೇಸ್ ವೇರ್ ವಿ ಸ್ಟೋರ್ ದ ಡೇಟಾ. ಅಂದ್ರೆ ನಾವು ಡೇಟಾ ಎಲ್ಲಿ ಸ್ಟೋರ್ ಮಾಡ್ತೀವಿ ಅದಕ್ಕೆ ಡೇಟಾ ಬೇಸ್ ಅಂತ ಕರಿತೀವಿ. ಈ ಡೇಟಾ ಬೇಸ್ ಏನಿದೆಲ್ಲ ಅಂದ್ರೆ ಇದು ಒಂದ್ ಕಡೆ ಸ್ಟೋರ್ ಆಗಿರುತ್ತೆ. ಈ ಡೇಟಾ ಬೇಸ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ಇರ್ಬೋದು, ಅದಕ್ಕೆ ನಾವು ಡೇಟಾ ಸೋರ್ಸ್ ಅಂತ ಕರಿತೀವಿ. ಈ ಡೇಟಾ ಸೋರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮಗೆ ಬರ್ತಕ್ಕಂಥ ಡೇಟಾ ಯಾವ ಒಂದು ಅಪ್ಲಿಕೇಶನ್ ಇಂದ ಬರುತ್ತೆ. ನೋಡಿ, ಡೇಟಾ ಸೋರ್ಸ್ ಬಂದು ನಿಮಗೆ ಎಷ್ಟೊಂದು ತರ ಆಪ್ಷನ್ ಇದೆ. ಏನಪ್ಪಾ ಅಂದ್ರೆ, ಎಕ್ಸೆಲ್ ಇಂದ ಬರ್ಬೋದು, CSV ಅಂದ್ರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್, ಟೆಕ್ಸ್ಟ್ ಫೈಲ್ ಇಂದ ಬರ್ಬೋದು, ಅಂದ್ರೆ ನೋಟ್ ಪ್ಯಾಡ್ ಇಂದ ಬರ್ಬೋದು, TXT ಫೈಲ್ ಅಂತ ಕರಿತೀವಿ. ಆಮೇಲೆ MS ಆಕ್ಸೆಸ್ ಇಂದ ಬರ್ಬೋದು, MySQL, SQL ಸರ್ವರ್, ಆರಕಲ್. ಇದೆಲ್ಲ ಬಿಟ್ಟು ನಮಗೆ PDF, ವೆಬ್ಸೈಟ್, ಈ ತರ ನಮಗೆ ಎಷ್ಟೊಂದು ತರ ಡೇಟಾ ಸೋರ್ಸಸ್ ಇದೆ. ನೋಡಿ, ಇದು ಸೋರ್ಸ್ ಅಂತ ಕರೀತೀವಿ. ಸೋರ್ಸ್ ಅಂದ್ರೆ ಒಂದು ಜಾಗ ಅಥವಾ ನಮಗೆ ಯಾವ ಅಪ್ಲಿಕೇಶನ್ ಬರ್ತಾ ಇದೆ ಅಂತ, ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಸೋರ್ಸಸ್ ಯಾವ್ದ್ರಿಂದ ಬೇಕಾದ್ರೂ ಡೇಟಾ ಬರ್ಬೋದು ಅಥವಾ ಎಲ್ಲಾದ್ರಿಂದನೂ ಬರ್ಬೋದು. ಸೊ ಬರೀ ಎಕ್ಸೆಲ್ ಇಂದನೇ ಬರ್ಬೋದು, ಇಲ್ಲಾಂದ್ರೆ ಎಲ್ಲಾ ಸೋರ್ಸಸ್ ಇಂದನೂ ಬರ್ಬೋದು. ಸೊ ಈ ತರ ನಾವು ಈ ಡೇಟಾ ಸೋರ್ಸ್ ಅನ್ನ ನಾವು ಕಲಿಬೇಕಾಗತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ.
ಸೊ ಡೇಟಾ ಸೋರ್ಸ್ ಅಂದ್ರೆ ಇವಾಗ ಅರ್ಥ ಆಯ್ತು ನನಗೆ, ಎಷ್ಟೊಂದು ಅಪ್ಲಿಕೇಶನ್ಸ್ ಇರುತ್ತೆ ಅಲ್ಲಿಂದ ನನಗೆ ಡೇಟಾ ತಗೊಳ್ಳುವಂಥದ್ದು. ಓಕೆ, ಸೊ ಇಲ್ಲಿ ಇವಾಗ ನನ್ನ ಡೇಟಾಬೇಸ್ ಮತ್ತೆ ಡೇಟಾ ಸೋರ್ಸ್ ಬಗ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಈ ಡೇಟಾ ತಗೊಂಡು, ಅಂದ್ರೆ ಈ ಡೇಟಾ ಇದೆಲ್ಲ, ಇದನ್ನ ತಗೊಂಡು ನಾನು ಒಂದು ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡು. ಸೊ ಇಲ್ಲಿ ಮೇನ್ ಪಾರ್ಟ್ ಬಂದು ಡೇಟಾ ಅನಾಲಿಟಿಕ್ಸ್ ಅಂತ ಬರುತ್ತೆ. ಈ ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ನಮಗೆ ಬಂದಿರತಕ್ಕಂಥ ಡೇಟಾನ ನಾನು ಸ್ಟಡಿ ಮಾಡ್ಬೇಕು. ನೋಡಿ ಎಷ್ಟು ಸಿಂಪಲ್, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ ನಮ್ಗೆ ಏನ್ ಡೇಟಾ ಇದೆಲ್ಲ ಇದನ್ನ ಸ್ಟಡಿ ಮಾಡಬೇಕು. ಇನ್ ಡೆಫಿನಿಷನ್ ಇದೆ, ನಿಮಗೆ ಈಸಿಗೆ ಅರ್ಥ ಆಗೋ ಥರ ನಾನು ChatGPT ಹಾಕ್ಬಿಟ್ಟು ನಾನು ತಗೊಂಡಿದ್ದೀನಿ. ನೋಡಿ, ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಡೇಟಾ ಅಂದ್ರೆ ನನಗೆ ಅದು ರಾ ಡೇಟಾ ಇರ್ಬೋದು ಅಥವಾ ಕ್ಲೀನ್ ಡೇಟಾ ಇರ್ಬೋದು, ಯಾವ ಥರ ಡೇಟಾ ಬೇಕಾದ್ರೂ ಇರ್ಬೋದು. ಪ್ರಾಸೆಸ್ ಆಫ್ ಎಕ್ಸಾಮಿನಿಂಗ್ ಅಂದ್ರೆ ನಾನು ಒಂದು ಅನಲೈಸ್ ಮಾಡಬೇಕು ಡೇಟಾನ, ಅದರಿಂದ ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಬರಬೇಕು. ಅದಕ್ಕೆ ನಾವೇನೆಲ್ಲ ಮಾಡ್ತೀವಿ, ಡೇಟಾ ಕಲೆಕ್ಟ್ ಮಾಡ್ಕೋತೀವಿ, ಕ್ಲೀನ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ಮತ್ತೆ ಅನಲೈಸ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಟಾಸ್ಕ್ ಅನ್ನ ಮಾಡ್ತೀವಿ. ಯೂಶಲಿ ನಾವೇನ್ ಮಾಡ್ತೀವಿ, ಇಲ್ಲಿಂದ ಡೇಟಾ ತಗೊಂಡು ಫಸ್ಟ್ ಅನಲೈಸ್ ಮಾಡ್ತೀನಿ, ಫಸ್ಟ್ ಸ್ಟಡಿ ಮಾಡ್ತೀನಿ. ಆ ಡೇಟಾ ಕರೆಕ್ಟ್ ಆಗಿದೆಯಾ, ಅಕಸ್ಮಾತ್ ಆಗೋದು ಕ್ಲೀನ್ ಆಗಿಲ್ಲ, ನನಗೆ ರಿಪೋರ್ಟ್ಸ್ ಮಾಡೋದು ಕ್ಲೀನ್ ಆಗಿಲ್ಲ ಅಂದ್ರೆ ಅದೇನ್ ಮಾಡ್ತೀನಿ, ಒಂದಷ್ಟು ಕಾಲಮ್ ಡಿಲೀಟ್ ಮಾಡ್ತೀನಿ, ಒಂದಷ್ಟು ಫಾರ್ಮುಲಾಸ್ ಬರೀತೀನಿ, ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ. ಡೇಟಾ ಅಕಸ್ಮಾತ್ ಆಗಿ ಏನಾದ್ರು ಕ್ಲೀನ್ ಮಾಡಬೇಕು, ಕ್ಲೀನ್ ಅಂದ್ರೆ ಅಕಸ್ಮಾತ್ ಡೂಪ್ಲಿಕೇಟ್ಸ್ ಇರುತ್ತೆ, ಡೂಪ್ಲಿಕೇಟ್ಸ್ ತೆಗಿಬೇಕು, ಎರರ್ಸ್ ತೆಗಿಬೇಕು, ಎಕ್ಸ್ಟ್ರಾ ಸ್ಪೇಸಸ್ ಇರುತ್ತೆ, ಕೆಲವೊಂದು ಟೈಮ್ ನಾವು ಡೇಟಾನ ಸ್ಪ್ಲಿಟ್ ಮಾಡಬೇಕು. ಸೊ ಈ ರೀತಿ ಎಷ್ಟೊಂದು ಪ್ರಾಸೆಸ್ ಇರುತ್ತೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಸೆಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ನಾವು ಈ ಡೇಟಾ ಅನಾಲಿಟಿಕ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಇದರಲ್ಲಿ ಬೇರೆ ಬೇರೆ ತರ ನಾವು ಅನಾಲಿಟಿಕ್ಸ್ ಅನ್ನ ಮಾಡ್ತೀವಿ. ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಅಂತ ಮಾಡ್ತೀವಿ. ನೋಡಿ, ಇದಕ್ಕೆಲ್ಲ ಒಂದು ನೇಮ್ ಅಷ್ಟೇ. ಏನಾಯ್ತು ಅಂದ್ರೆ, ಪಾಸ್ಟ್ ಡೇಟಾ ನಾನು ಸ್ಟಡಿ ಮಾಡಬೇಕು. ಆಯ್ತಾ, ಏನೆಲ್ಲ ಆಗಿರಬಹುದು. ಇವಾಗ ನನಗೆ ಅಕಸ್ಮಾತ್ ಯಾರೋ ನನ್ನ ಮ್ಯಾನೇಜರ್ ಕೇಳಿದ್ರು, ಲಾಸ್ಟ್ 6 months ಅಲ್ಲಿ ನಮ್ಗೆ ಎಷ್ಟು ಸೇಲ್ಸ್ ಆಯ್ತು ಅಂತ ಕೇಳ್ಬೋದು, ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ನಾವು ಪ್ರಾಡಕ್ಟ್ಸ್ ಅನ್ನ ಆಚೆ ಕಳಿಸಿದೀವಿ, ಯಾವ್ಯಾವ ಪ್ರಾಡಕ್ಟ್ಸ್ ಎಷ್ಟೆಷ್ಟು ಆಗಿದೆ. ಇದಕ್ಕೆ ನಾವು ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಅಂತ ಕರಿತೀವಿ. ಡಯಾಗ್ನಾಸ್ಟಿಕ್, ನಿಮ್ಗೆ ಗೊತ್ತು, ಡಯಾಗ್ನಾಸ್ಟಿಕ್ ಅಂದ್ರೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಾಸ್ ಏನು, ಅದಕ್ಕೆ ನಾವು ಯಾವ ರೀತಿ ಕರೆಕ್ಟ್ ಮಾಡಬಹುದು. ಒಂದಷ್ಟು ಡೇಟಾ, ಇವಾಗ ಒಂದಷ್ಟು ಡೇಟಾ ಇರುತ್ತೆ, ಆ ಡೇಟಾ ಈ ಡೇಟಾ ಕಂಪೇರ್ ಮಾಡಬೇಕು. ಏನಕ್ಕೆ ಈ ರೀತಿ ಆಗ್ತಿದೆ ಡಯಾಗ್ನಾಸ್ಟಿಕ್ ನಿಮ್ಗೆ ಗೊತ್ತು. ನಿಮ್ಗೆ ಜನರಲ್ ಆಗಿ ಡಯಾಗ್ನಾಸ್ಟಿಕ್ ಅಂದ್ರೆ ನಾವೇನೋ ಒಂದು ಔಷಧಿ ಕೊಡುವಂಥದ್ದು, ಅದಕ್ಕೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು. ಅದೇ ರೀತಿ ಇದರಲ್ಲೂ ಕೂಡ ಇರುತ್ತೆ, ಏನ್ ಆಗ್ತಿದೆ ಅಂತ ನಾವು ಕಂಡುಹಿಡಿಬೇಕು, ಅಂದ್ರೆ ಡಯಾಗ್ನೋಸ್ ಮಾಡೋದು, ಯಾಕೆ ಈ ತರ ಆಯ್ತು. ಓಕೆ, ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂದ್ರೆ ಏನ್ ಆಗಬಹುದು. ನೋಡಿ, ನಾ ಪಾಸ್ ಡೇಟಾ ಇಟ್ಕೊಂಡು ಮುಂದಕ್ಕೆ ನಾನು ಏನಾಗ್ಬೋದು ಅಂತ, ಒಂದು 5 ವರ್ಷ ಡೇಟಾ ನಾನು ತಗೊಂಡು ಮುಂದಕ್ಕೆ ಏನಾಗ್ಬೋದು ಅಂತ, ಅದಕ್ಕೆ ಪ್ರಿಡಿಕ್ಟಿವ್ ಅಂದ್ರೆ ಪ್ರಿಡಿಕ್ಷನ್ ಮಾಡುವಂಥದ್ದು. ಪ್ರಿಸ್ಕ್ರಿಪ್ಟಿವ್, ವಾಟ್ ಶುಡ್ ಬಿ ಡನ್, ಇವಾಗೇನೋ ಪ್ರಾಬ್ಲಮ್ ಆಗಿದೆ, ಅದನ್ನ ಸಾಲ್ವ್ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂದ್ರೆ ನಾವು ಒಂದು ರೆಕಮೆಂಡೇಶನ್ ಕೊಡ್ತೀನಿ. ಸೊ ಈ ರೀತಿ ಇದೆಲ್ಲ ನಾವು ಆಲ್ರೆಡಿ ಮಾಡ್ತಿರ್ತೀವಿ, ಅದಕ್ಕೆಲ್ಲ ಒಂದು ನೇಮ್ ಕೊಟ್ಟಿರ್ತಾರೆ. ಸೊ ಇದೆಲ್ಲ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಇದನ್ನ ಕಲ್ತ್ಕೋಬೇಕು ಅಂತಲ್ಲ, ಇದೆಲ್ಲ ಒಂದು ನೇಮ್ ಅಷ್ಟೇ. ಬಟ್ ಓವರ್ ಆಲ್ ನಾವು ಇದನ್ನೆಲ್ಲ ಏನ್ ಮಾಡ್ತೀವಿ, ಅದಕ್ಕೆ ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ ಬಂದು ಬಿಸ್ನೆಸ್ ಅನಾಲಿಟಿಕ್ಸ್. ಇದೇ ಡೇಟಾ ತಗೊಂಡು ನಾನು ಒಂದು ಅನಲೈಸ್ ಮಾಡ್ತೀನಿ. ಈ ಬಿಸ್ನೆಸ್ ಅನಾಲಿಟಿಕ್ಸ್ ಬಂದು ಇದೊಂಥರ ಈ ಕಂಪ್ಲೀಟ್ ಟೆಕ್ನಿಕಲ್ ಅಂತ ನಾನು ಹೇಳಕ್ ಬರಲ್ಲ. ಡೇಟಾ ಅನಾಲಿಟಿಕ್ಸ್ ಬಂದು ಕಂಪ್ಲೀಟ್ ಟೆಕ್ನಿಕಲ್ ಇರುತ್ತೆ. ಬಿಸ್ನೆಸ್ ಅನಾಲಿಟಿಕ್ಸ್ ಬಂದು ನಿಮಗೆ ಆದಷ್ಟು ಈ ಬಿಸ್ನೆಸ್ ಸೈಡ್, ಅಂದ್ರೆ ಬಿಸ್ನೆಸ್ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ತುಂಬಾ ಇದು ಮಾಡ್ತಾರೆ. ಅಂದ್ರೆ ನಿಮ್ಗೆ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಆಪರೇಷನ್ಸ್ ಇರ್ಬೋದು, ಈ ತರದ್ದು ಡೇಟಾ ತಗೊಂಡು ಏನ್ ಮಾಡ್ತೀವಿ, ನಾವು ಅನಲೈಸ್ ಮಾಡ್ತೀವಿ. ಆಯ್ತಾ, ಜಾಸ್ತಿ ಫೋಕಸ್ ಬಂದು ಬಿಸ್ನೆಸ್ ಅನ್ನ ಹೆಂಗ್ ಇಂಪ್ರೂವ್ ಮಾಡ್ಬೋದು ಅಂತ. ಯೂಶಲಿ ಈ ಬಿಸ್ನೆಸ್ ಅನಾಲಿಟಿಕ್ಸ್ ಬಂದು ಅಷ್ಟೊಂದು ಟೆಕ್ನಿಕಲ್ ಇರಲ್ಲ. ಬಟ್ ಡೇಟಾ ಅನಾಲಿಟಿಕ್ಸ್ ಇದೆಲ್ಲ, ಇವ್ರು ಬಂದು ಇವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಯಾರೋ ಬಿಸ್ನೆಸ್ ಅನಲಿಸ್ಟ್ ಯಾರು ಇರ್ತಾರೆ ಅವ್ರಿಗೆ ಈ ಡೇಟಾ ಅನಲಿಸ್ಟ್ ಅವರು ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇದೆಲ್ಲ ನಾವು ರಿಪೋರ್ಟ್ಸ್ ಮಾಡ್ಬೇಕು ಅಂತಂದ್ರೆ ಮೋರ್ ಟೆಕ್ನಿಕಲ್ ನಾಲೆಜ್ ಇರಬೇಕು. ಡೇಟಾ ಅನಾಲಿಟಿಕ್ಸ್ ಬ್ರಾಡರ್ ಟರ್ಮ್ ದಟ್ ಇನ್ಕ್ಲೂಡ್ಸ್ ಅನಲೈಸಿಂಗ್ ಆಲ್ ಟೈಪ್ ಆಫ್ ಡೇಟಾ. ಆಯ್ತಾ, ನಾಟ್ ಜಸ್ಟ್ ಬಿಸ್ನೆಸ್ ರಿಲೇಟೆಡ್. ಇದು ಬರೀ ಬಿಸ್ನೆಸ್ ರಿಲೇಟೆಡ್ ಅಷ್ಟೇ ಅಲ್ಲ, ನಿಮ್ಗೆ ಎಲ್ಲಾ ತರ ರಿಪೋರ್ಟ್ಸ್ ನಾವು ಮಾಡ್ಬೇಕಾಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಮೇನ್ ಥಿಂಗ್ ಬಂದು ನಮ್ಗೆ ಇವಾಗ ಬೇಕಾಗಿರೋದು ಬಿಸ್ನೆಸ್ ಇಂಟೆಲಿಜೆನ್ಸ್. ಇದನ್ನ ನಾವಿವಾಗ ನೋಡ್ಬೇಕು. ನೋಡಿ, ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ಎಷ್ಟೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಬಂದು ಡೇಟಾ ಅನಾಲಿಟಿಕ್ಸ್ ಒಂದು ಭಾಗ, ಒಂದು ಪಾರ್ಟ್. ಏನದು ನೋಡಿ, ಒಂದು ಟೆಕ್ನಾಲಜಿ, ಸ್ಟ್ರಾಟಜಿ ಅಥವಾ ಒಂದು ಅಪ್ಲಿಕೇಶನ್ ನಾನು ಯೂಸ್ ಮಾಡಿಕೊಂಡು ಡೇಟಾನ ಕಲೆಕ್ಟ್ ಮಾಡ್ಕೋತೀನಿ, ಅದನ್ನೊಂದ್ ಕಡೆ ಸ್ಟೋರ್ ಮಾಡ್ತೀನಿ, ಅನಲೈಸ್ ಮಾಡ್ತೀನಿ, ಮತ್ತೆ ಅದರಿಂದ ಏನಾದರೂ ಒಂದು
ಇನ್ಫಾರ್ಮೇಶನ್, ಒಂದು ಸಜೆಷನ್, ಒಂದು ಇನ್ಸೈಟ್ಸ್, ಒಂದು ಡಿಸಿಷನ್ ಇದನ್ನ ನಾನು ಕೊಡುವಂಥದ್ದು. ಯೂಶಲಿ ಇದನ್ನೆಲ್ಲ ಮಾಡಬೇಕು ಅಂದ್ರೆ ತುಂಬಾ ಈಸಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ರಿಪೋರ್ಟ್ಸ್, ಡ್ಯಾಶ್ ಬೋರ್ಡ್ಸ್ ಮತ್ತೆ ಚಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀನಿ. ಅದ್ ಹೆಂಗ್ ಮಾಡ್ತೀನಿ, ಅದಕ್ಕೊಂದು ಟೂಲ್ ಬೇಕು. ಟೂಲ್ಸ್ ಬಂದು ಎಕ್ಸೆಲ್ ಇರ್ಬೋದು, ಪವರ್ ಬಿ ಐ, ಟ್ಯಾಬ್ಲು, ಈ ತರ ತುಂಬಾ ಅನೇಕ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ಸ್ಗಳಿರುತ್ತೆ. ಓಕೆ, ಸೊ ಇದೆಲ್ಲ ಹೆಂಗೆ ನೋಡಿ, ಡೇಟಾ ವೇರ್ ಹೌಸಿಂಗ್ ಅಂದ್ರೆ ಡೇಟಾ ಹೆಂಗ್ ಸ್ಟೋರ್ ಮಾಡಿರ್ಬೇಕು, ಇಂಟ್ರಾಕ್ಟಿವ್ ಡ್ಯಾಶ್ ಬೋರ್ಡ್, ರಿಪೋರ್ಟ್ಸ್ ಮತ್ತೆ ಚಾರ್ಟ್ಸ್, ಡ್ರಿಲ್ ಡೌನ್ ಅಂದ್ರೆ ನಮಗೆ ಒಂದು ರೀಜನ್ ಇರುತ್ತೆ, ಅದ್ರ ಕೆಳಗೆ ಸ್ಟೇಟ್ ಇರುತ್ತೆ, ಅದ್ರ ಕೆಳಗೆ ಸಿಟಿ ಇರುತ್ತೆ. ಸೊ ಈ ರೀತಿ ನಾನು ರಿಪೋರ್ಟ್ಸ್ ಅನ್ನ ಡ್ರಿಲ್ ಮಾಡ್ತಾ ಹೋಗೋದು. ಅಡಾಕ್ ಅನಾಲಿಸಿಸ್ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ರಿಪೋರ್ಟ್ಸ್ ಏನೋ ಮಾಡ್ಬೇಕು ನಾನು, ಆಯ್ತಾ? ಅದಕ್ಕೆ ಅಡಾಕ್ ಅಂತ ಕರಿತೀವಿ. ಅಂದ್ರೆ ಇಮಿಡಿಯೇಟ್ ಆಗಿ ಏನೋ ಒಂದು ಡೇಟಾ ಬಂತು ಅದಕ್ಕೆ ನಾನು ಮಾಡಿ ಕಳಿಸ್ಬೇಕು. ಸೊ ಈ ರೀತಿ ನಮಗೆ ಈ ಟರ್ಮಿನಾಲಜೀಸ್ ಅನ್ನ ನೀವು ನೋಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಅನಾಲಿಟಿಕ್ಸ್ ಅಂದ್ರೆ ಅವಳು ಹೇಳಿದೆ, ಇದು ಯಾವ ತರ ಬೇಕಾದ್ರೂ ಆಗ್ಬೋದು. ಸೊ ಬ್ರಾಡರ್ ಕಾನ್ಸೆಪ್ಟ್ ಆಫ್ ಅನಲೈಸಿಂಗ್ ಡೇಟಾ ಅಷ್ಟೇ. ಅದರಲ್ಲಿ ಡೇಟಾ ಅನಾಲಿಟಿಕ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್, ಮಾರ್ಕೆಟಿಂಗ್ ಅನಾಲಿಟಿಕ್ಸ್, ಎಷ್ಟೊಂದು ತರ ಅನಾಲಿಟಿಕ್ಸ್ ಇದೆ. ಓಕೆ, ನಿಮ್ಗೆ ಎಷ್ಟೊಂದು ಅನಾಲಿಟಿಕ್ಸ್ ಇದೆ. ಬಟ್ ಇದೆಲ್ಲ ಬಂದು ನೋಡಿ, ಇವಾಗ ಯಾರೋ ಒಬ್ರು ಬರ್ತಾರೆ, ಸರ್ ನಾನು ಅನಾಲಿಟಿಕ್ಸ್ ಕಲಿಬೇಕು, HR ಅನಾಲಿಟಿಕ್ಸ್ ಕಲಿಬೇಕು, ಏನ್ ಮಾಡಿಸ್ತಾರೆ ಅಂತ. ನೀವು ಯಾವ ಅನಾಲಿಟಿಕ್ಸ್ಗಾದ್ರೂ ಹೋಗಿ, ಬಿಸ್ನೆಸ್ ಅನಾಲಿಟಿಕ್ಸ್, ಇದೇನೋ HR ಅನಾಲಿಟಿಕ್ಸ್, ಫಿನಾನ್ಷಿಯಲ್ ಅನಾಲಿಟಿಕ್ಸ್, ಹೆಲ್ತ್ ಕೇರ್, ಮಾರ್ಕೆಟಿಂಗ್, ರಿಟೇಲ್, ನೀವು ಯಾವ್ದಾದ್ರೂ ಹೆಸರು ಹೇಳಿ, ಅದಕ್ಕೆಲ್ಲ ಬಂದು ಮೇನ್ ಈ ಡೇಟಾ. ಓಕೆ, ಇದು ಇಂಪಾರ್ಟೆಂಟ್. ಮತ್ತೆ ಡೇಟಾ ಸೋರ್ಸ್ ಎಲ್ಲದಕ್ಕೂ ನೀವು ಯಾವುದೇ ಅನಾಲಿಟಿಕ್ಸ್ ತಗೊಂಡ್ರು ಡೇಟಾ ಸೋರ್ಸ್ ಅದೇ ಇರ್ತವೆ. ಬಟ್ ಪ್ರಾಸೆಸ್ ಎಲ್ಲಿ ಚೇಂಜ್ ಆಗುತ್ತೆ ಅಂದ್ರೆ, HR ಅಲ್ಲಿ ಅದಕ್ಕೆ ಆದಂತ ಡೇಟಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೆಲ್ತ್ ಕೇರ್ ಡೇಟಾ ಹೋಗ್ತು ಅಂದ್ರೆ ನನಗೆ ಏನೇನು ಬರುತ್ತೆ, ಡಾಕ್ಟರ್ ಬಗ್ಗೆ ಇರುತ್ತೆ, ಪೇಷಂಟ್ ಬಗ್ಗೆ ಇರುತ್ತೆ. ಸೊ ಈ ರೀತಿ ಅದರದ್ದೇ ಆದ ಡೇಟಾ ಇರುತ್ತೆ. ನಾನು HR ಹೋಗ್ತು ಅಂದ್ರೆ ಎಂಪ್ಲಾಯೀಸ್ ಬಗ್ಗೆ ಇರುತ್ತೆ, ಅವರಿಗೆ ಎಷ್ಟು ವರ್ಷ ಕೆಲಸ ಮಾಡಿದಾರೆ, ಅವರು ಎಷ್ಟು ಸಂಬಳ ಕೊಡ್ತಾ ಇದ್ವಿ, ಈ ತರ ಡೇಟಾ ಇರುತ್ತೆ. ಫಿನಾನ್ಷಿಯಲ್ ಡೇಟಾ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಇರುತ್ತೆ, ಬ್ಯಾಂಕಲ್ಲಿ ಒಬ್ರು ಕಸ್ಟಮರ್ ಇರ್ತಾರೆ, ಕಸ್ಟಮರ್ಗೆ ಒಂದಷ್ಟು ಅವ್ರು ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ. ಸೊ ನೀವು ಯಾವ ಅನಾಲಿಟಿಕ್ಸ್ ಮಾಡ್ತಿರ್ತಾರ ಅದ್ರದ್ದು ಡೇಟಾನ ನೀವು ಸ್ಟಡಿ ಮಾಡ್ಬೇಕಷ್ಟೇ. ಅದು ಬಿಟ್ರೆ ಅನಾಲಿಟಿಕ್ಸ್ ಬಂದು ಜನರಿಕ್ ಎಲ್ಲದಕ್ಕೂ ಒಂದೇ ತರ. ಬಟ್ ಏನಂದ್ರೆ ನಿಮಗಿರುವಂತ ಡೇಟಾ ಮತ್ತೆ ಅದಕ್ಕೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಬೇರೆ ಇರುತ್ತೆ. ಇವಾಗ ನಾವು HR ಮಾಡ ಏನ್ ಮಾಡ್ತೀವಿ, ಫಾರ್ಮುಲಾಸ್ ಏನ್ ಯೂಸ್ ಮಾಡ್ತೀವಿ, ಫಾರ್ಮುಲಾಸ್ ಅದೇ ಬೇರೆ ಇರ್ಬೋದು. ಫಾರ್ಮುಲಾಸ್, ಫಂಕ್ಷನ್ಸ್ ಬೇರೆ. ಫಂಕ್ಷನ್ಸ್ ವಿ ಲುಕಪ್ ಯೂಸ್ ಮಾಡ್ತೀನಿ. ವಿ ಲುಕಪ್ ಒಂದು ಫಂಕ್ಷನ್, ಡೇಟಾ ಪುಲ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಫಾರ್ಮುಲಾ ಬರೀತೀನಿ. HR ಗೆ ಬೇರೆ ಡೇಟಾ ಇರುತ್ತೆ, ಹೆಲ್ತ್ ಕೇರ್ಗೆ ಬೇರೆ ಡೇಟಾ ಇರುತ್ತೆ. ಸೊ ಆ ರೀತಿ ಕ್ಯಾಲ್ಕುಲೇಷನ್ಸ್, ಫಾರ್ಮುಲಾಸ್ ಬರೆಯೋದಕ್ಕೆ ನಿಮ್ಗೆ ಕೆಲವೊಂದು ಫಾರ್ಮುಲಾಸ್ ಬೇರೆ ಇರ್ಬೋದು, ಫಂಕ್ಷನ್ಸ್ ಮಾತ್ರ ಅದೇ ಇರ್ತವೆ. ಓಕೆ, ರೈಟ್. ಸೊ ಈ ಒಂದು ಟರ್ಮಿನಾಲಜೀಸ್ ಶೀಟ್ ಏನಿದೆ ಇದು ನಾನು ಕಂಪ್ಲೀಟ್ ನಿಮ್ಗೆ ಕೊಡ್ತೀನಿ. ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ, ಫುಲ್ ಬೈ ಹಾರ್ಟ್ ಹೊಡಿಬೇಕು ಅಂತಿಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಓಕೆ, ರೈಟ್. ಸೊ ಇವಾಗ ನಾವು ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು ತಿಳ್ಕೊಂಡು, ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಒಂದಷ್ಟು ರಾ ಡೇಟಾ ಇರುತ್ತೆ, ಅದನ್ನ ನಾನು ಇಂಪೋರ್ಟ್ ಮಾಡ್ಕೋತೀನಿ. ಇಂಪೋರ್ಟ್ ಮಾಡ್ಕೊಂಡು ಅದನ್ನ ನೋಡ್ತೀನಿ, ಕರೆಕ್ಟ್ ಆಗಿದೆ, ಕ್ಲೀನ್ ಆಗಿದೆ ಅಂತಂದ್ರೆ ಡೈರೆಕ್ಟ್ ರಿಪೋರ್ಟ್ಸ್ ಮಾಡ್ತೀನಿ. ಇಲ್ಲಾಂದ್ರೆ ಅದನ್ನ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಒಂದು ಈಸಿಗೆ ಅರ್ಥ ಆಗುವಂತ ರಿಪೋರ್ಟ್ಸ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಓಕೆನಾ, ರೈಟ್. ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್ ಬಂದು ಕ್ಲೋಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಟಾಪಿಕ್ ಬಂದು ನನಗೆ ಇನ್ಸ್ಟಾಲೇಷನ್ ಮಾಡಬೇಕು. ನಾನು ಪವರ್ ಬಿ ಐ ನಾನು ವರ್ಕ್ ಮಾಡಬೇಕು, ಪವರ್ ಬಿ ಐ ಇನ್ಸ್ಟಾಲ್ ಮಾಡಬೇಕು. ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ. ಇನ್ಸ್ಟಾಲೇಷನ್ ಬಂದು ತುಂಬಾ ಅಂದ್ರೆ ತುಂಬಾ ಸಿಂಪಲ್. ಆಕ್ಚುಲಿ ಏನಕ್ಕೆ ಸಿಂಪಲ್ ಅಂತ ನಾನು ಹೇಳ್ತೀನಿ. ನಿಮ್ಗೆ ಅಕಸ್ಮಾತ್ ಆಗಿ ಈ ಅಪ್ಲಿಕೇಶನ್ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಗೊತ್ತಾದ್ರೆ ಸಾಕು, ಈಸಿಗೆ ಮಾಡ್ಬೋದು. ಬಟ್ ಡೌನ್ಲೋಡ್ ಎಲ್ಲಿ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಡೌನ್ಲೋಡ್ ಮಾಡೋದಕ್ಕೆ ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಪವರ್ ಬಿ ಐ ಡೆಸ್ಕ್ಟಾಪ್ ಡೌನ್ಲೋಡ್ ಅಂತ ಕೊಡ್ತೀನಿ. ಓಕೆ, ಪವರ್ ಬಿ ಐ ಡೆಸ್ಕ್ಟಾಪ್ ಡೌನ್ಲೋಡ್. ಇವಾಗ ಹೋಗ್ಬಿಟ್ಟು ಇಲ್ಲೇ ಪವರ್ ಬಿ ಐ ಡೌನ್ಲೋಡ್, ಪವರ್ ಬಿ ಐ ಅಂತಿದೆ, ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ನ್ಯೂ ಟ್ಯಾಬ್ ಅಂತ ಕೊಟ್ಟಿರ್ತೇನೆ. ಡೌನ್ಲೋಡ್ ಪವರ್ ಬಿ ಐ ಡೆಸ್ಕ್ಟಾಪ್ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗ್ತಿದೆ. ನಿಮಗೆ ಅದೊಂದು ಒಂದು ನಿಮಿಷ, ಇನ್ನೊಂದು ವೆಬ್ ಪೇಜ್ ಇದೆ. ಹಾ, ಇಲ್ಲಿದೆ. ಇದು ಬೇಡ, ಇಲ್ಲಿದೆ ನೋಡಿ,
ಈಗ ನಾನು ಡೌನ್ಲೋಡ್ ಅಂತ ಕೊಟ್ರೆ ನನಗೆ ಈ ತರ ಒಂದು ಸ್ಕ್ರೀನ್ ಬರಬೇಕು. ನಿಮ್ಗೊಂದು ಕೆಲಸ ಮಾಡ್ತೀನಿ, ಈ ಲಿಂಕ್ ಅನ್ನು ನಾನು ಇಲ್ಲಿ ಕೊಡ್ತೀನಿ ಇಲ್ಲಿ. ಓಕೆ, ಪವರ್ ಬಿ ಐ ಆಪ್ ಡೌನ್ಲೋಡ್ ಅಂತ ಕೊಟ್ಟಿರ್ತೀನಿ. ಓಕೆ, ಇದನ್ನ ನೀವು ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಬೇಕಿದ್ರೆ ಇದ್ರಲ್ಲಿ ಹಾಕ್ತೀನಿ, ಏನು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಹಾಕ್ತೀನಿ. ನೋಡಿ, ಇಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಅಂತ ಕೊಟ್ಟಾಗ ನಮಗೆ 2 exe ಫೈಲ್ ಬರುತ್ತೆ. ಆಲ್ರೆಡಿ ನಿಮ್ಗೆ ಏನಾದ್ರು ಇನ್ಸ್ಟಾಲೇಷನ್ ಮಾಡೋದು ಗೊತ್ತಿದ್ರೆ ಫೈನ್, ಯಾರಿಗೆಲ್ಲ ಗೊತ್ತಿಲ್ಲ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇವಾಗ ಏನ್ ಮಾಡ್ತೀನಿ ಇಲ್ಲಿ ನೋಡಿ, 64 ಅಥವಾ 32 ಬಿಟ್ ಇದು ಎರಡಿದೆ. ಯಾವ್ದು ಡೌನ್ಲೋಡ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ, ಹೋಗ್ಬಿಟ್ಟು 64 ಬಿಟ್ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಕೇಳ್ಬೋದು, ಯಾಕೆ ಸರ್ ನೀವು 64 ಸೆಲೆಕ್ಟ್ ಮಾಡಿದ್ರಿ, 32 ಬಿಟ್ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ. ಯಾಕಂದ್ರೆ ನನ್ನ ಸಿಸ್ಟಮ್ ಒಂದು 64 ಬಿಟ್. ನೀವು ಪ್ರಶ್ನೆ ಮಾಡ್ಬೋದು, ನಿಮ್ಗೆ ಹೆಂಗ್ ಗೊತ್ತು ಸರ್ ಇದು 64 ಬಿಟ್ ಅಂತ, ನಂದು ಸಿಸ್ಟಮ್ ಯಾವ 32 ಬಿಟ್ 64 ಬಿಟ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಅದನ್ನ ಸುಲಭವಾಗಿ ನೀವು ತಿಳ್ಕೊಬೇಕು ಅಂತಂದ್ರೆ, ನಾನು ಇಲ್ಲಿ ಎಕ್ಸ್ಪ್ಲೋರರ್ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ದಿಸ್ ಪಿ ಸಿ ಅಂತ ಇರುತ್ತೆ ನೋಡಿ, ದಿಸ್ ಪಿ ಸಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಪ್ರಾಪರ್ಟೀಸ್ ಅಂತ ಕೊಟ್ರೆ ನೋಡಿ, ಇಲ್ಲಿ ನನಗೆ ಈ ತರ ಒಂದು ವಿಂಡೋ ಬರುತ್ತೆ. ಈ ವಿಂಡೋದಲ್ಲಿ ನನಗೆ ಅಬೌಟ್ ಡಿವೈಸ್ ಸ್ಪೆಸಿಫಿಕೇಶನ್ಸ್ ಸಿಸ್ಟಮ್ ಟೈಪ್ ಇದೆಯಲ್ಲ, ಇದೊಂದು 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ನಿಮ್ಗೆ 32 ಬಿಟ್ ಇತ್ತು ಅಂದ್ರೆ 32 ಬಿಟ್ ಅದನ್ನು ತೋರಿಸುತ್ತೆ. ಓಕೆನಾ? ಸೊ ಈ ರೀತಿ ನಾವು 64 ಬಿಟ್ ಅಥವಾ 32 ಬಿಟ್ ಅಂತ ತಿಳ್ಕೊಬೋದು. ನಾನು ಏನು ಮಾಡ್ತೀನಿ, ಈಗ 64 ಬಿಟ್ ಅಂತ ಆಲ್ರೆಡಿ ನಾನು ತುಂಬ ಸರಿ ನೋಡಿದ್ದೀನಿ, ಹಂಗಾಗಿ ನಾನು 64 ಬಿಟ್ಟನ್ನು ಡೌನ್ಲೋಡ್ ಮಾಡ್ಕೋತೀನಿ. ಎರಡೂ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇನು ಮಾಡ್ತೀನಿ, ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಆಗಲಿ. ಅದು ಡೌನ್ಲೋಡ್ ಆದಮೇಲೆ ನಾವು ಇನ್ಸ್ಟಾಲ್ ಮಾಡ್ತೀವಿ. ಓಕೆನಾ? ನಾವು ಇನ್ಸ್ಟಾಲ್ ಮಾಡಿದಾಗ ಇಲ್ಲಿ ಈ ಥರ ಬರುತ್ತೆ ನಮಗೆ. ಆಲ್ರೆಡಿ ನಾನು ಹೊಸ ವರ್ಷನ್ ಇನ್ಸ್ಟಾಲ್ ಮಾಡಿದ್ದೀನಿ. ಅಲ್ಲೇನಿಲ್ಲ, ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಅದು ನೆಕ್ಸ್ಟ್ 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 ಅಂತ ಕೊಡ್ತಾ ಹೋಗಿ, ಅದಕ್ಕೇನು ಪಾಸ್ವರ್ಡ್ ಅಥವಾ ನಿಮ್ಮ ಕ್ರೆಡೆನ್ಷಿಯಲ್ಸ್ ಏನು ಕೇಳಲ್ಲ. ಯಾತಕ್ಕೆ ಕೇಳಲ್ಲ ಅಂತಂದ್ರೆ, ಅದು ನಿಮಗೆ ಫ್ರೀಯಾಗಿ ಸಿಗುತ್ತೆ ಡೆಸ್ಕ್ಟಾಪ್. ಓಕೆನಾ? ನಾನು ಇವಾಗ ಇಲ್ಲಿ ಹೋದ್ರೆ ಪವರ್ ಬಿ ಐ ಡೆಸ್ಕ್ಟಾಪ್ ಅಂತ ಇರುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಪವರ್ ಬಿ ಐ ಡೆಸ್ಕ್ಟಾಪ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆನಾ? ಅದು ಯಾವಾಗ ನಾನು ಇನ್ಸ್ಟಾಲ್ ಮಾಡಿದ್ಮೇಲೆ. ಇದು ಡೌನ್ಲೋಡ್ ಆಗಲಿ, ಒಂದು ನಿಮಿಷ. ನಾನೀಗ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ವರ್ಕ್ ಮಾಡೋಕ್ಕಾಗಲ್ಲ. ಅಂದ್ರೆ ಜಸ್ಟ್ ನಾನು ತೋರಿಸ್ತೀನಿ, ಡೌನ್ಲೋಡ್ ಆಗಿದ್ರೆ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಡನ್. ಓಕೆ, ಇನ್ನು ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ಸ್ ಅಲ್ಲಿ ನೋಡಿದ್ರೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ಸ್ ಅಂತ ನೋಡಿ, ಇಲ್ಲಿರುತ್ತೆ ನಿಮಗೆ. ಆಯ್ತಾ? ನಾನು ಇವಾಗ ಇದನ್ನು ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಅದು ಇನ್ಸ್ಟಾಲೇಷನ್ಗೆ ಹೋಗ್ಬಿಡುತ್ತೆ. ನಿಮಗೆ ಈ ಪಾಠ ಮಾಡೋಕ್ಕಾಗಲ್ಲ ಅದು. ಓಕೆನಾ? ಸೊ ಅದನ್ನ ಜಸ್ಟ್ IXE ಫೈಲ್ ಡಬಲ್ ಕ್ಲಿಕ್ ಮಾಡಿ ಅದು ಕೇಳುತ್ತೆ. ನೆಕ್ಸ್ಟ್ 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 ಅಂತ ಕೊಟ್ಬಿಟ್ಟು ಒಂದು 2 ರಿಂದ 5 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ. ಆಯ್ತಾ? ಅದು ನಿಮಗೆ ಡೌನ್ಲೋಡ್ ಆಗ್ತದೆ. ರೈಟ್? ಒಂದ್ಸರಿ ಡೌನ್ಲೋಡ್ ಮಾಡಾದ್ಮೇಲೆ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಸ್ಟಾರ್ಟ್ ಬಟನ್. ಜಸ್ಟ್ ನೀವು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಪವರ್ ಬಿ ಐ ಡೆಸ್ಕ್ಟಾಪ್ ಅನ್ನು ಬರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪವರ್ ಬಿ ಐ ಡೆಸ್ಕ್ಟಾಪ್ ಅನ್ನ ಕ್ಲಿಕ್ ಮಾಡ್ತೀನಿ. ಪವರ್ ಬಿ ಐ ಡೆಸ್ಕ್ಟಾಪ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಓಪನ್ ಆಯ್ತು ಇವಾಗ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಇದು ಒಂದು ಪವರ್ ಬಿ ಐ ಅಪ್ಲಿಕೇಶನ್, ಇದು ಪವರ್ ಬಿ ಐ ಲೋಗೋ. ಓಕೆನಾ? ಇದು ಮೈಕ್ರೋಸಾಫ್ಟ್ ಅವರು ನಮ್ಗೆ ಎಕ್ಸೆಲ್ ಹೆಂಗ್ ಓಪನ್ ಆಗುತ್ತೆ ಆ ರೀತಿ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಿ, ನಮಗೆ ಈ ತರ ಒಂದು ಸ್ಕ್ರೀನ್ ಬರುತ್ತೆ. ವೆಲ್ಕಮ್ ಸ್ಕ್ರೀನ್. ನಮ್ಗೆ ಎಕ್ಸೆಲ್ ಹೆಂಗ್ ಬರುತ್ತೆ ಅದೇ ರೀತಿ ಬರುತ್ತೆ. ಓಕೆ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಲೇಔಟ್ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಸೇಮ್ ನಮ್ಗೆ MS ಆಫೀಸ್ ಅಪ್ಲಿಕೇಶನ್ ಯಾವ ರೀತಿ ಇದೆ ಅದೇ ರೀತಿ ಇರುತ್ತೆ. ಓಕೆನಾ? ಸೊ ಇಲ್ಲಿ ನನಗೆ ಸೆಲೆಕ್ಟ್ ಡೇಟಾ ಸೋರ್ಸ್ ಅಂತ ಇರುತ್ತೆ. ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಡೇಟಾ ಸೋರ್ಸ್ ತಗೊಂಡು ನಾನು ವರ್ಕ್ ಮಾಡ್ಬೋದು. ಬಟ್ ನಮ್ಗೆ ಇವಾಗ ಏನಂದ್ರೆ ಏನೋ ಗೊತ್ತಿಲ್ಲ ಅಂತ ಇಟ್ಕೋಣ. ಪವರ್ ಬಿ ಐ ಬಗ್ಗೆ ಜಸ್ಟ್ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಅಷ್ಟೇ, ನಮ್ಗೆ ಏನೂ ಗೊತ್ತಿಲ್ಲ. ಈಗ ಜಸ್ಟ್ ಓಪನ್ ಮಾಡಿದ್ದೀನಿ, ಇದನ್ನ ನಾನು ಕಲಿಬೇಕು. ಈಗ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ನನಗೆ ಬ್ಲಾಂಕ್ ರಿಪೋರ್ಟ್ ಅಂತಿದೆ. ನೀವು ಅಕಸ್ಮಾತ್ ಎಕ್ಸೆಲ್ ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಒಂದು ಬ್ಲಾಂಕ್ ವರ್ಕ್ ಬುಕ್ ಅಂತ ಇರುತ್ತೆ. ವರ್ಡ್ ಫೈಲ್ ಓಪನ್ ಮಾಡಿದ್ರೆ ಬ್ಲಾಂಕ್ ಡಾಕ್ಯುಮೆಂಟ್ ಅಂತ ಇರುತ್ತೆ.
PPT ಓಪನ್ ಮಾಡಿದ್ರೆ ಬ್ಲಾಂಕ್ ಪ್ರೆಸೆಂಟೇಶನ್ ಇರುತ್ತೆ, ಅದೇ ತರ ಇಲ್ಲಿ ಬ್ಲಾಂಕ್ ರಿಪೋರ್ಟ್ ಅಂತ ಇರುತ್ತೆ. ಓಕೆ, ಜಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನನಗಿಲ್ಲಿ ಎಲ್ಲ ನಾನು ಮಾಡಿರ್ತಕ್ಕಂಥ ರಿಪೋರ್ಟ್ಸ್ಗಳಿಲ್ಲಿ ಇರುತ್ತೆ. ಇದೆಲ್ಲ ನಾನು ಮಾಡಿರ್ತಕ್ಕಂಥ ರಿಪೋರ್ಟ್ಸ್ ಇಷ್ಟು ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೋಬಹುದು. ಅದು ಬಿಟ್ಟು ಇಲ್ಲಿ ಶೇರ್ಡ್ ವಿತ್ ಮೀ ಅಂತ ಇರುತ್ತೆ. ಶೇರ್ಡ್ ವಿತ್ ಮೀ ಅಂತಂದ್ರೆ ಅಕಸ್ಮಾತಾಗಿ ಯಾರಾದ್ರೂ ಬೇರೆಯವರು ನನ್ನ ಜೊತೆ ಒಂದು ಡ್ಯಾಶ್ ಬೋರ್ಡ್ ಅನ್ನ ಶೇರ್ ಮಾಡ್ಕೊಂಡಿದ್ರೆ ನನ್ಗೆ ಅದಲ್ಲಿ ಬರ್ತದೆ. ಸೇಮ್ ಕಾನ್ಸೆಪ್ಟ್ ಎಕ್ಸೆಲ್ ಹೆಂಗಿದೆ ಅದೇ ತರ ಇಲ್ಲೂ ಕೂಡ ಇರುತ್ತೆ. ಓಕೆನಾ, ರೈಟ್. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬ್ಲಾಂಕ್ ರಿಪೋರ್ಟ್ ಅಂತ ಕೊಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂಗೆ ಒಂದು ಬ್ಲಾಂಕ್ ರಿಪೋರ್ಟ್ ಓಪನ್ ಆಯ್ತು. ಓಕೆ, ರೈಟ್. ಈ ಬ್ಲಾಂಕ್ ರಿಪೋರ್ಟ್ ಇಲ್ಲಿ ಓಪನ್ ಆದ್ರೆ ನೋಡಿ, ಇಲ್ಲಿ ನನ್ಗೊಂದು ಲೇಔಟ್ ಇದೆ. ಈ ಲೇಔಟ್ ತುಂಬಾ ಸಿಂಪಲ್ ಇದೆ. ಈ ಸಿಂಪಲ್ ಆಗಿರೋ ಲೇಔಟ್ ನನಗೆ ಕಂಪ್ಲೀಟ್ ಆಗಿ ಒಂದು ಕೆಲಸ ಮಾಡೋಣ. ಇವತ್ತು ಈ ಪವರ್ ಕ್ವೆರಿ ಎಡಿಟರ್ ಅನ್ನ ಸ್ಕಿಪ್ ಮಾಡೋಣ. ಇದನ್ನ ನಾಳೆ ನಾನು ಮಾಡ್ತೀನಿ. ಓಕೆ, ತಲೆ ಕೆಡಿಸ್ಕೋಬೇಡಿ. ಆದಷ್ಟು ನಾನು ಇದ್ರದ್ದು ಫುಲ್ ಕನ್ನಡದಲ್ಲೂ ಇದೆ, ಅದನ್ನು ನಾನು ಕೊಡ್ತೀನಿ ಬೇಕಿದ್ರೆ. ಯಾಕಂದ್ರೆ ಸುಮ್ಮನೆ ಫಾಸ್ಟ್ ಹೋಗೋದು ಬೇಡ. ಯಾಕಂದ್ರೆ ಅಟ್ಲೀಸ್ಟ್ ನಮಗೆ ಈ ಫೌಂಡೇಶನ್ ಬೇಸಿಕ್ಸ್ ಏನಿದೆ ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಳೋಣ. ಇಲ್ಲಿ ನನಗೆ ಇವಾಗ ಲೇಔಟ್ ಇದೆ. ಓಕೆ, ಈ ಲೇಔಟ್ ಅನ್ನ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಪವರ್ BI ಲೇಔಟ್. ಓಕೆ, ಜಸ್ಟ್ ಗಮನ ಇಟ್ಟು ಕೇಳಿ, ತುಂಬಾ ಸಿಂಪಲ್. ಈ ಇಷ್ಟು ಲೇಔಟ್ ಅನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪವರ್ BI ಕಲಿಯೋದು ತುಂಬಾ ಈಸಿ. ಓಕೆ, ಆಮೇಲೆ ಏನೇನೆಲ್ಲ ಟಾಪಿಕ್ಸ್ ನೀವು ಕಲಿಬೇಕು ಅದನ್ನು ನಾನು ಹೇಳ್ತೀನಿ ನಿಮಗೆ. ಫಸ್ಟ್ ಬಂದು ನಾನು ಲೇಔಟ್ ಅನ್ನ ನೋಡ್ಬೇಕಾದ್ರೆ ನೋಡಿ, ಇಲ್ಲಿ ರಿಬ್ಬನ್ ಅಂತ ಇರುತ್ತೆ. ಇಲ್ಲಿ ಇದೆಯಲ್ಲ, ಇದು ಇದು ರಿಬ್ಬನ್. ಅದಕ್ಕೂ ಮುಂಚೆ ಇಲ್ಲೊಂದು ಟೈಟಲ್ ಬಾರ್ ಅಂತ ಇರುತ್ತೆ. ಅದು ಬೇಕಾದ್ರೆ ನೀವು ಇಲ್ಲಿ ಹಾಕೋಬಹುದು. ಅಕಸ್ಮಾತ್ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ಅದನ್ನು ಟೈಟಲ್ ಬಾರ್ ಏನಪ್ಪಾ ಅಂದ್ರೆ ಇಲ್ಲಿದೆ ನೋಡಿ, ಇದು ಟೈಟಲ್ ಬಾರ್. ಇಲ್ಲಿ ನಾನು ಈ ಒಂದು ಫೈಲ್ ಸೇವ್ ಮಾಡಿದಾಗ ಫೈಲ್ ನೇಮ್ ಬರುತ್ತೆ ಇಲ್ಲಿ, ಪವರ್ BI ಡೆಸ್ಕ್ಟಾಪ್ ಅಂತ ನೋಡಿ. ಇದು ಏನಿದೆಯಲ್ಲ, ಇದು ಈ ಸ್ಕ್ವೇರ್ ಇದೆಯಲ್ಲ, ಇದು ಸ್ಟ್ರಿಪ್. ಆ ಸ್ಟ್ರಿಪ್ ಕಂಪ್ಲೀಟ್ ಆಗಿ ಅದಕ್ಕೆ ನಾವು ರಿಬ್ಬನ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಬೇರೆ MS ಆಫೀಸ್ ಅಪ್ಲಿಕೇಶನ್ ಅಲ್ಲೂ ಇದೇ ತರ ಇರುತ್ತೆ. ರೈಟ್, ಓಕೆ. ನೆಕ್ಸ್ಟ್ ಬಂದು ಹೋಮ್, ಇನ್ಸರ್ಟ್, ಮಾಡಲಿಂಗ್, ವ್ಯೂ, ಇದೆಲ್ಲ ಒಂದು ಟ್ಯಾಬ್ಸ್ ಅಂತ ಕರಿತೀವಿ. ಅಂದ್ರೆ ರಿಬ್ಬನ್ ನಲ್ಲಿ ನಮ್ಗೆ ಡಿಫ್ರೆಂಟ್ ಟ್ಯಾಬ್ಸ್ ಇರುತ್ತೆ. ಈ ಟ್ಯಾಬ್ಸ್ ಏನಪ್ಪಾ ಅಂತಂದ್ರೆ ನಾನು ಏನೆಲ್ಲ ನಾನು ಕೆಲಸ ಮಾಡ್ತೀನಲ್ಲ, ಈ ಫಾರ್ ಎಕ್ಸಾಂಪಲ್ ಇನ್ಸರ್ಟ್ ಮಾಡ್ಬೇಕು, ಇನ್ಸರ್ಟ್ ಹೋಗ್ತೀನಿ, ಇದರಲ್ಲೆಲ್ಲ ಏನೇನು ಇನ್ಸರ್ಟ್ ಮಾಡ್ಬೇಕು ಅದೆಲ್ಲ ಇರುತ್ತೆ. ಮಾಡ್ಲಿಂಗ್, ಡೇಟಾ ಮಾಡ್ಲಿಂಗ್ ಮಾಡ್ಬೇಕು, ಅದೆಲ್ಲ ಇಲ್ಲಿರುತ್ತೆ. ವ್ಯೂ, ನಾನು ಏನಾದ್ರು ಒಂದು ನೋಡಬೇಕು, ನಾನು ರಿಪೋರ್ಟ್ಸ್ ಅಥವಾ ನಾನು ಇಡೀ ಲೇಔಟ್ ಚೇಂಜ್ ಮಾಡಬೇಕು ಅಂತಿದ್ರೆ, ಥೀಮ್ಸ್ ಚೇಂಜ್ ಮಾಡಬೇಕು ಅಂತಾರೆ, ಇಲ್ಲಿ ಹೋಗ್ತೀನಿ. ಆ ರೀತಿ ನಾನು ಮಾಡುವಂತ ಪ್ರತಿಯೊಂದು ವರ್ಕ್ ಏನಿದೆ, ಟಾಸ್ಕ್ ಏನಿದೆ, ಅದನ್ನ ಇದು ಕ್ಲಾಸಿಫೈ ಮಾಡಿರುತ್ತೆ. ಮತ್ತೆ ಈ ಟ್ಯಾಬ್ಸ್ ಒಳಗೆ ನಮಗೆ ಗ್ರೂಪ್ಸ್ ಇರುತ್ತೆ. ಯಾವ್ದಪ್ಪ ಗ್ರೂಪ್ ನೋಡಿ, ಇವಾಗ ಡೇಟಾ, ಕ್ವೇರೀಸ್, ಇನ್ಸರ್ಟ್. ಇಲ್ಲಿ ಇನ್ಸರ್ಟ್ ಹೋಗ್ತೀನಿ ನೋಡಿ, ವಿಜುವಲ್ಸ್, AI ವಿಜುವಲ್ಸ್, ಪವರ್ ಪ್ಲಾಟ್ಫಾರ್ಮ್, ಎಲಿಮೆಂಟ್ಸ್. ಈ ರೀತಿ ನಮ್ಗೆ ಬೇರೆ ಬೇರೆ ಗ್ರೂಪ್ಸ್ ಇರುತ್ತೆ. ಅದ್ರೊಳಗೆ ನಮ್ಗೆ ಕಮಾಂಡ್ಸ್ ಇರ್ತವೆ. ಆಯ್ತಾ, ಏನಪ್ಪ ಕಮಾಂಡ್ಸು? ಇಲ್ಲಿ ಹೋಗ್ತೀನಿ, ಹೋಮ್ ಟ್ಯಾಬ್ ನೋಡಿ, ಇದೊಂದು ಕಮಾಂಡ್, ಇದೊಂದು ಕಮಾಂಡ್, ಇದೊಂದು ಕಮಾಂಡ್, ಇದೆಲ್ಲ ಒಂದು ಡಿಫ್ರೆಂಟ್ ಕಮಾಂಡ್ಸ್. ಇಲ್ಲೋದ್ರೆ ನೋಡಿ, ನ್ಯೂ ಟೇಬಲ್, ಇದೊಂದು ಕಮಾಂಡ್. ಇಲ್ಲೋದ್ರೆ ಲ್ಯಾಂಗ್ವೇಜ್, ಇದೊಂದು ಕಮಾಂಡ್. ಸೊ ನೀವು ಇಲ್ಲೋದ್ರೆ ಇದೆಲ್ಲ ಒಂದು ಡಿಫ್ರೆಂಟ್ ಕಮಾಂಡ್ಸ್. ಓಕೆ, ಇದು ರಿಬ್ಬನ್. ರಿಬ್ಬನ್ ಆದ್ಮೇಲೆ ನೆಕ್ಸ್ಟ್ ಬರೋದು ವ್ಯೂಸ್. ಏನ್ ವ್ಯೂಸ್? ಇಲ್ಲಿ ನೋಡಿ, ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಚಿಕ್ಕದೊಂದು ಪ್ಯಾನ್ ಅಂದ್ರೆ ಒಂದು ಚಿಕ್ಕದೊಂದು ಬಾರ್ ತರ ಇದೆ. ಅಲ್ಲೋಗಿ ನೋಡಿದ್ರೆ ನನಗೆ 4 ಬಟನ್ಸ್ ಇದೆ. ಇದಕ್ಕೆ ವ್ಯೂ ಅಂತ ಕರಿತೀವಿ. ಪ್ರತಿ ಒಂದು ಪ್ರಾಜೆಕ್ಟ್ ನಾನು ಮಾಡ್ಬೇಕಾದ್ರೆ ಈ 4 ವ್ಯೂ ಅಲ್ಲಿ ಫಸ್ಟ್ 3 ವ್ಯೂ ಮಾತ್ರ ನಮಗೆ ಬೇಕು. ಇದು ನಮ್ಗೆ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ ಇವಾಗ, ಬಟ್ 4 ವ್ಯೂ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ವ್ಯೂ ರಿಪೋರ್ಟ್ ವ್ಯೂ, ಸೆಕೆಂಡ್ ವ್ಯೂ ಟೇಬಲ್ ವ್ಯೂ, ಥರ್ಡ್ ವ್ಯೂ ಮಾಡೆಲ್ ವ್ಯೂ, ಇದು ಬಂದು ಡಾಕ್ಸ್ ಕ್ವೆರಿ ವ್ಯೂ. ನಿಮ್ಗೆ ಲಿಸ್ಟ್ ಮಾಡ್ತೀನಿ ನೋಡಿ, ಇಲ್ಲಿ ವ್ಯೂಸ್ ಅಂತಿದೆ. ವ್ಯೂಸ್ ಅಲ್ಲಿ ನನಗೆ ಫಸ್ಟ್ ವ್ಯೂ ಬಂದು ರಿಪೋರ್ಟ್ ವ್ಯೂ ಅಂತ ಇಟ್ಕೊಂಡು, ಆಯ್ತಾ. ಸೆಕೆಂಡ್ ಬಂದು ಟೇಬಲ್ ವ್ಯೂ, ಥರ್ಡ್ ಬಂದು ಮಾಡೆಲ್ ವ್ಯೂ, ಆಯ್ತಾ. ಫೋರ್ತ್ ಬಂದು ಟ್ಯಾಕ್ಸ್
ಕ್ವೆರಿ ವ್ಯೂ. ಈಗ ಈ ರಿಪೋರ್ಟ್ ವ್ಯೂ ಅಂತಿದೆಯಲ್ಲ, ಇದೇನು, ಈ ಟೇಬಲ್ ವ್ಯೂ ಏನು, ಮಾಡೆಲ್ ವ್ಯೂ ಏನು, ಡ್ಯಾಕ್ಸ್ ವ್ಯೂ ಎಲ್ಲ ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ. ರಿಪೋರ್ಟ್ ವ್ಯೂ ಏನಿದೆಯಲ್ಲ, ಇದು ಬಂದು ನಾನಿಲ್ಲಿ ಒಂದು ಕ್ಯಾನ್ವಸ್ ಅಂತಿದೆ. ಇದು ನಾವು ಎಕ್ಸೆಲ್ ಅಲ್ಲಿ ವರ್ಕ್ ಸ್ಪೇಸ್ ಅಂತ ಏನು ಕರಿತೀವಲ್ಲ, ಆ ಥರ ಇಲ್ಲಿ ನನಗೆ ಒಂದು ಶೀಟ್ ತರ ಇದೆ, ಇಲ್ಲಿ ಡಾಟೆಡ್ ಲೈನ್ ಇದೆಲ್ಲ ಇದೆ. ಇದಕ್ಕೆ ನಾವು ಕ್ಯಾನ್ವಸ್ ಅಂತ ಕರಿತೀವಿ. ಇಲ್ಲಿ ನಾನು ಏನು ರಿಪೋರ್ಟ್ಸ್ ಮಾಡ್ತೀನಿ ಅದು ರಿಪೋರ್ಟ್ ವ್ಯೂ. ಇದೇ ವ್ಯೂ, ಇದೆಷ್ಟೇ ವ್ಯೂ ನಾವು ಕ್ಲೈಂಟ್ ಕಳಿಸೋದು ಅಥವಾ ಯೂಸರ್ ನೋಡುವಂಥದ್ದು, ಬಾಕಿ ಯಾವುದು ಅವ್ರಿಗೆ ಕಾಣಿಸಲ್ಲ. ಸೆಕೆಂಡ್ ಬಂದು ಟೇಬಲ್ ವ್ಯೂ. ಟೇಬಲ್ ವ್ಯೂ ಅಂತಂದ್ರೆ ನಾವು ಡೇಟಾನ ನೋಡುವಂಥದ್ದು. ನಮಗೆ ಒಂದು ಡೇಟಾ ಇಂಪೋರ್ಟ್ ಮಾಡ್ಕೊಂಡಿರ್ತೀನಿ, ಆ ಡೇಟಾನ ಏನು ತಗೋತೀನಲ್ಲ ಅದು ಇಲ್ಲಿ ಟೇಬಲ್ ವ್ಯೂ ಅಲ್ಲಿ ಇರುತ್ತೆ. ಇದು ಒಂದು ಡೇಟಾ ಮಾಡೆಲಿಂಗ್ ಆಯ್ತಾ. ಇಲ್ಲಿ ನಾನು ಇಲ್ಲೇನು ಮಾಡ್ತಾ ಇಲ್ಲ, ಡೇಟಾ ಮಾಡೆಲಿಂಗ್ ಪವರ್ ಪೈವಟ್ಸ್ ಅಂತ ನಾವು ಮಾಡಿದ್ವಿ. ಪವರ್ ಪೈವಟ್ಸ್ ಅಂತ ನಾವು ಎಕ್ಸೆಲ್ ಅಲ್ಲಿ ಮಾಡಿದಾಗ ನಾನೇನು ಮಾಡಿದೆ, ನಿಮಗೆ ಒಂದಷ್ಟು ಟೇಬಲ್ಸ್ ಕನೆಕ್ಟ್ ಮಾಡೋದು ತೋರಿಸ್ತೀನಿ ಆಯ್ತಾ. ನಿಮ್ಗೆ ನೆನಪಿಲ್ಲ ಅಂತಂದ್ರೆ ಆ ವಿಡಿಯೋ ಹೋಗಿ ನೋಡಿ. ನಾವು ಟೇಬಲ್ಸ್ ಅನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿದ್ವಿ, ಅದು ಈ ಮಾಡೆಲ್. ಇದನ್ನ ನಾಳೆ ಮಾಡ್ತೀನಿ ಡೇಟಾ ಮಾಡೆಲಿಂಗ್ ಬಗ್ಗೆ, ಬಟ್ ಇವತ್ತು ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ಇದು ಏನು ಅಂತ, ಬಟ್ ಡೀಟೇಲ್ ಏನು ನಾಳೆ ನೋಡಿ. ಡ್ಯಾಕ್ಸ್ ಕ್ವೆರಿ ವ್ಯೂ ಬಂದು ಇಲ್ಲಿ ನಾವು ಕ್ವೆರೀಸ್ ಅನ್ನ ಬರೆದು ಎಕ್ಸಿಕ್ಯೂಟ್ ಮಾಡ್ಬೋದು ಆಯ್ತಾ. ಇದು ನಮ್ಗೆ ಇವಾಗ ಬೇಕಾಗಲ್ಲ, ಯಾಕಂದ್ರೆ ಇದನ್ನೆಲ್ಲ ಮಾಡೋಷ್ಟು ಟೈಮ್ ಇಲ್ಲ ನಮ್ಗೆ. ಮೇನ್ ಬೇಕಾದ್ರೆ ಫಸ್ಟ್ 3 ಕ್ವೆರೀಸ್, ಓಕೆನಾ. ಸೊ ಇಲ್ಲಿ ನಮ್ಗೆ ಈ 4 ವ್ಯೂ ಇದೆ, ಅದ್ರಲ್ಲಿ ನಾವು ಈ 3 ವ್ಯೂ ಅನ್ನು ನಾನು ನಿಮ್ಗೆ ಕಲಿಸ್ತೀನಿ. ಓಕೆ, ರೈಟ್ ಹ್ಯಾಂಡ್ ಸೈಡಿಗೆ ಬರೋಣ. ರೈಟ್ ಹ್ಯಾಂಡ್ ಸೈಡಿಗೆ ಬಂದ್ರೆ ನನಗಿಲ್ಲಿ ಯಾರೋ ಇದನ್ನ ಕ್ಲಿಕ್ ಮಾಡೋಣ ನೋಡಿ, ಫಿಲ್ಟರ್ ಪ್ಯಾನ್. ನಾವೇನಾದ್ರೂ ಫಿಲ್ಟರ್ಸ್ ಮಾಡಬೇಕು ಅಂತಂದ್ರೆ ನಮಗೆ ಈ ಫಿಲ್ಟರ್ ಪ್ಯಾನ್ ಅನ್ನು ಯೂಸ್ ಮಾಡ್ಕೋಬಹುದು. ಫಿಲ್ಟರ್ಸ್ ಇದೇ ರೀತಿ ನನಗೆ ಇಲ್ಲಿ ಎಷ್ಟೊಂದು ಪ್ಯಾನ್ಗಳಿರುತ್ತೆ. ಪ್ಯಾನ್ ಅಂದ್ರೆ ಒಂದು ವಿಂಡೋ ತರ, ಈ ತರ ಚಿಕ್ಕ ವಿಂಡೋ ನೋಡಿ. ಇದೆಲ್ಲ ನಮ್ಗೆ ಬೇಕಾ? ಅಕಸ್ಮಾತ್ ಏನಾದ್ರು ನಿಮ್ಗೆ ಇದೆಲ್ಲದನ್ನು ಕೆಲಸ ಮಾಡ್ತಾ ಇದ್ದೀವಿ, ಇದೆಲ್ಲ ಆಪ್ಷನ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಎನೇಬಲ್ ಮಾಡ್ಕೊಂಡಿರಿ. ನನಗೆ ಬೇಡಪ್ಪ ಇದು ನಾನು ಇದು ಯೂಸೇ ಮಾಡಲ್ಲ ಅಂತಂದ್ರೆ ವ್ಯೂಗೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ಶೋ ಪ್ಯಾನ್ಸ್ ಅಂತಿದೆಯಲ್ಲ ಎಲ್ಲಾನು ಡಿಸೇಬಲ್ ಮಾಡ್ಬಿಟ್ಟಿದ್ದೆ. ನಿಮ್ಗೆ ಯಾವ್ದು ಬೇಡ ಅಂದ್ರೆ ಎಲ್ಲ ತೆಗಿಬಿಟ್ಟೆ ನೋಡಿ. ಯಾವುದಿಲ್ಲ, ಫಿಲ್ಟರ್ಸ್ ಒಂದೇ ಬೈ ಡಿಫಾಲ್ಟ್ ಫಿಲ್ಟರ್ಸ್ ಒಂದೇ ಇರುತ್ತೆ, ಅದನ್ನು ಕೂಡ ನಾನು ತೆಗಿಬೋದು. ಬಟ್ ನೀವು ಪವರ್ ಬಿ ಓಪನ್ ಮಾಡಿದಾಗೆಲ್ಲ ಈ ಫಿಲ್ಟರ್ ಪ್ಯಾನ್ ಮಾತ್ರ ಕಂಪಲ್ಸರಿ ಬೈ ಡಿಫಾಲ್ಟ್ ಅದು ಎನೇಬಲ್ ಆಗಿರುತ್ತೆ, ಅದನ್ನು ಕೂಡ ತೆಗಿಬೋದು ನೋಡಿ. ನನಗೆ ಇವಾಗ ಇದೆಲ್ಲದ್ರಲ್ಲೂ ನಾನು ವರ್ಕ್ ಮಾಡ್ತಿರ್ತೀನಿ, ಇದೆಲ್ಲದನ್ನು ನಾನು ತಗೋತೀನಿ. ಓಕೆ, ಬಟ್ ಏನಾಗುತ್ತೆ ಗೊತ್ತಾ, ನೀವೆಲ್ಲ ತಗೊಂಡ್ರು ನೋಡಿ ಕ್ಯಾನ್ವಸ್ ಹೊರಟೋಗುತ್ತೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಪ್ಯಾನ್ ಮ್ಯಾನೇಜರ್ ಅಂತಿದೆಯಲ್ಲ, ಶೋ ಓನ್ಲಿ ಒನ್ ಆಕ್ಟಿವ್ ಪ್ಯಾನ್ ಅಂತ. ಈಗ ನೋಡಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ನಾನು ಇದನ್ನೆಲ್ಲ ಮಿನಿಮೈಸ್ ಮಾಡ್ಕೋತೀನ ನೋಡಿ, ಎಲ್ಲ ಮಿನಿಮೈಸ್ ಮಾಡ್ಕೋತೀನಿ. ಈಗ ನೋಡಿ ನಾನು ಹೋಗ್ಬಿಟ್ಟು ಡೇಟಾ ಪ್ಯಾನ್ ಓಪನ್ ಮಾಡ್ತೀನಿ, ಇಲ್ಲಿ ನಮಗೆ ಡೇಟಾ ಇರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಾನು ನಿಮಗೆ ಇಂಪೋರ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಬಿಲ್ಡ್ ಅಂತ ಕೊಡ್ತೀನಿ ನೋಡಿ. ಅವಾಗಲೇ ಹೆಂಗಿತ್ತು ಅಂದ್ರೆ ಡೇಟಾ ಬಿಲ್ಡ್ ಅಂತ ಕೊಟ್ಟಿದ್ದ ಡೇಟಾ ಮೂವ್ ಆಗುತ್ತೆ, ಬಿಲ್ಡ್ ಬರುತ್ತೆ. ಈಗ ಹಂಗಲ್ಲ, ನಾನು ಏನ್ ಮಾಡಿದೆ ಇಲ್ಲಿ ಶೋ ಓನ್ಲಿ ಒನ್ ಆಕ್ಟಿವ್ ಪ್ಯಾನ್ ನೋಡಿ, ಕ್ಲಿಕ್ ಮಾಡ್ತಾ ಹೋದ್ರೆ ಅದು ಮಾತ್ರ ಇರ್ತಿಲ್ಲ. ಅದೇನಾ ಇದನ್ನ ತೆಗೆದು ಬಿಟ್ರೆ ಈಗ ನೋಡಿ. ಸೊ ನಿಮಗೆ ಯಾವ ರೀತಿ ನಿಮ್ಮ ಈ ಪ್ಯಾನ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅದನ್ನ ನೀವು ಮಾಡ್ಕೋಬೇಕು. ಓಕೆನಾ, ರೈಟ್. ನೆಕ್ಸ್ಟ್ ಬಂದು ಕೆಳಗೆ ಪೇಜ್ ಟ್ಯಾಬ್ ಇದೆ. ನಮಗೆ ಎಕ್ಸೆಲ್ ಅಲ್ಲಿ ಯಾವ ರೀತಿ ಶೀಟ್ ಟ್ಯಾಬ್ ಇದೆ, ಇಲ್ಲಿ ನಿಮಗೆ ಪೇಜ್ ಟ್ಯಾಬ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಝೂಮ್ ಬಾರ್ ಇರುತ್ತೆ. ಝೂಮ್ ಬಾರ್ ಕೆಳಗಡೆ ಒಂದು ಸ್ಟೇಟಸ್ ಇದೆ ನೋಡಿ, ಇಲ್ಲಿ ಅಪ್ಡೇಟ್ ಅವೈಲಬಲ್, ಕ್ಲಿಕ್ ಟು ಡೌನ್ಲೋಡ್. ಇದು ಏನ್ ತೋರಿಸುತ್ತೆ ಅಂದ್ರೆ, ಅಕಸ್ಮಾತ್ ಆಗಿ ನಮ್ಮ ಪವರ್ ಬಿ ನ ಇನ್ಸ್ಟಾಲ್ ಮಾಡಿರ್ತೀನಿ, ಸೇವ್ ಮಾಡೋಣ ಒಂದು ನಿಮಿಷ. ಓಕೆ, ಇಲ್ಲಿ ಹೋಗ್ಬಿಟ್ಟು ನಾನು ಬೇಕಾದ್ರೆ ಏನಾದರೂ ಅಪ್ಡೇಟ್ಸ್ ಇತ್ತು ಅಂದ್ರೆ ನಾನು ಚೆಕ್ ಮಾಡ್ಬೋದು. ಓಕೆ, ನೋಡಿ ಏನೇನು ಅಪ್ಡೇಟ್ಸ್ ಇದೆ ಆಯ್ತಾ. ಇದೆಲ್ಲ ಅಪ್ಡೇಟ್ಸ್, ಎಲ್ಲ ಅಪ್ಡೇಟ್ಸ್, ಹೊಸ ಹೊಸ ಅಪ್ಡೇಟ್ಸ್. ಪ್ರತಿ ತಿಂಗಳಿಗೆ ಏನಾದರೂ ಒಂದು ಹೊಸದು ಮಾಡ್ತಾನೆ ಇರ್ತಾರೆ ಆಯ್ತಾ. ಈಗ ನಾನು ಇಲ್ಲಿ ಡೌನ್ಲೋಡ್ ಪವರ್ ಬಿ ಅಂತ ಕೊಟ್ರೆ
ಅಲ್ಲೇ ತಗೊಳೋದು, ಇಲ್ಲಿಂದನೂ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಸೇಮ್ ಅದೇ ಅಲ್ಲಿಂದನೂ ಮಾಡ್ಬೋದು, ಇಲ್ಲಿಂದನೂ ಎಲ್ಲಿಂದ ಬೇಕಾದ್ರೂ ಮಾಡ್ಕೋಬಹುದು ನಾವು. ಇದು ಇದಕ್ಕೆ ಹೋಗುತ್ತೆ, ಆ್ಯಪ್ ಹೋಗುತ್ತೆ ಇದು. ಅಲ್ಲಿಂದ ನಾವು ಡೌನ್ಲೋಡ್ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದು. ಓಕೆ, ಇದು ಆ್ಯಪ್ ಸ್ಟೋರ್ಗೆ ಹೋಗುತ್ತೆ, ಇದು ಮೈಕ್ರೋಸಾಫ್ಟ್ ಆ್ಯಪ್ ಸ್ಟೋರ್ಗೆ. ಇಲ್ಲಿಂದ ನಾನು ಡೌನ್ಲೋಡ್ ಮಾಡ್ಕೋಬಹುದು. ಕನ್ಫ್ಯೂಷನ್ ಬೇಡ ಇದೆಲ್ಲ. ರೈಟ್, ಓಕೆ, ರೈಟ್. ಸೊ ಇಲ್ಲಿ ನನಗೆ ಒಂದು ಅಪ್ಡೇಟ್ ಇದೆ. ನನಗೆ ಹೆಂಗ್ ಗೊತ್ತಾಗುತ್ತೆ ನಾನು ಯಾವ ವರ್ಷನ್ ಯೂಸ್ ಮಾಡ್ತೀನಿ ಅಂತ? ನೋಡಿ ಇಲ್ಲಿ ಈ ಎಕ್ಸೆಲ್ ತರ 2010, 13 ಆ ಥರ ಇರೋಲ್ಲ. ಇದು ಹೆಲ್ಪ್ಗೆ ಹೋಗ್ಬಿಟ್ಟು ಇಲ್ಲ ಅಬೌಟ್ ಅಂತ ಇರುತ್ತಾ, ಅಬೌಟ್ ಕ್ಲಿಕ್ ಮಾಡಿದ್ರೆ ನನಗೆ ನೋಡಿ ಇಲ್ಲೊಂದು ಬರುತ್ತೆ, ಮೈಕ್ರೋಸಾಫ್ಟ್ ಡೆಸ್ಕ್ಟಾಪ್. ಓಕೆ, ಯಾವ ಇನ್ಸ್ಟಾಲ್ ಮಾಡಿದ್ದೀನಿ? ಜಾನ್ವರಿ. ನೋಡಿ, ಜನವರಿಯಲ್ಲಿ ನಾನು ಇನ್ಸ್ಟಾಲ್ ಮಾಡಿರೋದು. ಈಗ ಮಾರ್ಚ್ 2 ತಿಂಗಳಾಯ್ತು, ಆಗ್ಲೇ ಅದು ಅಪ್ಡೇಟ್ ಇದೆ, ಇನ್ಸ್ಟಾಲ್ ಮಾಡ್ಕೊ ಅಂತ ಹೇಳಿದೆ. ಸರ್ ನಿಮ್ಗೆ ಅನ್ಸ್ಬೋದು ಇವಾಗ ನಾನು ಪ್ರತಿ ಸರಿ ಇನ್ಸ್ಟಾಲ್ ಮಾಡೋದು ಏನಾಗ್ಬೋದು, ಅನ್ಇನ್ಸ್ಟಾಲ್ ಮಾಡ್ಬೇಕಂತ. ನೋಡಿ, ಮುಂಚೆ ಆಯ್ತಾ ಒಂದು 2-3 ವರ್ಷದ ಹಿಂದೆ ಹೆಂಗಿತ್ತು ಇದು ಅಪ್ಲಿಕೇಶನ್ ಅಂತಂದ್ರೆ, ನಾನು ಅಕಸ್ಮಾತ್ ಹೊಸ ವರ್ಷನ್ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ಇದನ್ನ ಅನ್ಇನ್ಸ್ಟಾಲ್ ಮಾಡಿ ಆಮೇಲೆ ಇನ್ಸ್ಟಾಲ್ ಮಾಡ್ಬೇಕಾಗಿತ್ತು. ಅವಾಗ ಪ್ರಾಬ್ಲಮ್ ಆಗ್ಬಿಡೋದು ಏನಂದ್ರೆ, ಇಲ್ಲೋದ್ರೆ ನಿಮಗೆ ಪವರ್ ಬಿ ಡೆಸ್ಕ್ಟಾಪ್ ಇದೆಲ್ಲ ಇಲ್ಲೊಂದು ಬರುತ್ತೆ, ಮತ್ತೆ ಅದ್ರ ಕೆಳಗೆ ಇನ್ನೊಂದು, ಮತ್ತೆ ನೀವು ಎಷ್ಟು ಸರಿ ಇನ್ಸ್ಟಾಲ್ ಮಾಡ್ತೀವಿ ಅದೆಲ್ಲ ಹೊಸ ಹೊಸದು ಬಂದ್ಬಿಡೋದು, ನಮಗೂ ತಲೆ ಕೆಟ್ಟೋಗೋದು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ನೀವು ಇದನ್ನ ಅನ್ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನೇನು ಇನ್ಸ್ಟಾಲ್ ಮಾಡಿತು ಅಂದ್ರೆ ಆಟೋಮೆಟಿಕ್ ಆಗಿ ಇದು ರೀಪ್ಲೇಸ್ ಆಗ್ಬಿಟ್ಟು ಹೊಸ ವರ್ಷನ್ ಬಂದ್ಬಿಡುತ್ತೆ. ಓಕೆ, ನಾನು ಅದಕ್ಕೆ ಡೌನ್ಲೋಡ್ ಹೆಂಗು ಮಾಡ್ಕೊಂಡಿದ್ದೀನಿ. ಕ್ಲಾಸ್ ಆಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಟು ಇದನ್ನ ನಾನು ಕ್ಲಿಕ್ ಮಾಡ್ಬಿಟ್ಟು ಅಂದ್ರೆ ಇನ್ಸ್ಟಾಲ್ ಮಾಡ್ಬಿಡ್ತೀನಿ ಹೊಸ ವರ್ಷನ್, ಸೊ ದಟ್ ನನಗೆ ಲೇಟೆಸ್ಟ್ ವರ್ಷನ್ ಏನಿದೆ ಅದು ಬರುತ್ತೆ. ಓಕೆ, ನೀವು ಅಷ್ಟೇ ಪ್ರತಿ ತಿಂಗಳು ಅಕಸ್ಮಾತ್ ಏನಾದ್ರು ಅಪ್ಡೇಟ್ಸ್ ಬಂತು ಅಂದ್ರೆ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಂಬಿಡಿ. ಯಾಕಂದ್ರೆ ಏನಾದ್ರೂ ಒಂದು ಹೊಸದು ಬಂದಿರುತ್ತೆ, ನಮ್ಗೆ ಗೊತ್ತಿರಲಿಲ್ಲ, ಎಷ್ಟೊಂದು ಬರುತ್ತೆ, ಕೆಲವೊಂದೆಲ್ಲ ನಾವು ಯೂಸ್ ಮಾಡಲ್ಲ. ಬಟ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಏನಾಯ್ತು ಗೊತ್ತಾ, ನಾನು ಕೆಲವು ಟೈಮ್ ಟೀಚ್ ಮಾಡ್ತಾ ಇರ್ತೀನಿ, ಯಾರೋ ಏನ್ ಮಾಡ್ತಾರೆ, ಅಪ್ಡೇಟ್ ಮಾಡ್ಕೊಂಡ್ಬಿಡ್ರಿ ಸರ್, ನಾವು ಇನ್ನೂ ಆಪ್ಷನ್ ತೋರಿಸ್ತಾ ಇರ್ತೀವಿ, ಲೇಔಟ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಸರ್ ನಿಮ್ಗೆ ಹೆಂಗಿದೆಯೋ ನಮ್ಗೆ ಆ ಥರ ಇಲ್ಲ ಸರ್ ಅಂತ. ಈ ಪ್ರಾಬ್ಲಮ್ ಏನು ಗೊತ್ತಾ, ಈ ಥರ ಇದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ, ನಾನು ಇವಾಗ ಇಲ್ಲೇನೋ ಒಂದು ವಿಡಿಯೋ ಮಾಡಿರ್ತೀನಿ ಟೀಚ್ ಮಾಡೋಕ್ಕೆ ಅಂತ ಮಾಡ್ಬಿಟ್ಟಿರ್ತೀನಿ, ನೆಕ್ಸ್ಟ್ ಮಂತ್ ಅದು ಇರೋದೇ ಇಲ್ಲ, ಬೇರೆ ಏನೋ ಲೇಔಟ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಈಗ ಈ ಥರ ಪ್ರಾಬ್ಲಮ್ಸ್ ತುಂಬ ಬರ್ತಿದೆ. ಎಕ್ಸೆಲಲ್ಲಿ ಕೂಡ ಇವಾಗ ಹೆಂಗೆ ಆಗ್ತಿರೋದು, ಏನೋ ಒಂದು ಮಾಡ್ತೀವಿ, ನಾಳೆ ಇನ್ನೊಂದು ಅಪ್ಡೇಟ್ ಆಗೋಗ್ಬಿಟ್ಟಿರುತ್ತೆ. ಮುಂಚೆ ಹೆಂಗಿತ್ತು ಅಂದರೆ 2013 ಎಲ್ಲ ವೀಡಿಯೋಸ್ ಮಾಡಿರ್ತೀವಿ, ನಾನು 3 ವರ್ಷ ಏನೋ ಮಾತಾಡೋಂಗಿಲ್ಲ. ಮತ್ತು 2016 ಬರುತ್ತೆ, ಅಲ್ಲಿವರೆಗೂ ಅದೇ ವಿಡಿಯೋಸ್ ಇರುತ್ತೆ. ಈಗ ಹಂಗಲ್ಲ, ಇವತ್ತಿರುತ್ತೆ, ನಾಳೆ ಇನ್ನೊಂದೇನೋ ಹೊಸದು ಬಂದಿರುತ್ತೆ, ಲೇಔಟೇ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಎಲ್ರಿಗೂ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ. ಓಕೆ, ರೈಟ್. ಸೊ ಇದು ಬಂದು ನಮ್ಮ ಲೇಔಟ್, ತುಂಬಾ ಸಿಂಪಲ್ ಲೇಔಟ್. ಓಕೆ, ರೈಟ್. ನೆಕ್ಸ್ಟ್ ಬಂದು ಗೆಟ್ ಡೇಟಾ ಅಥವಾ ಇಂಪೋರ್ಟ್ ಡೇಟಾ. ಓಕೆನಾ? ನಾನು ಹೇಳ್ದಂಗೆ ಇದು ನಾವು ನಾಳೆ ಮಾಡೋಣ. ಯಾಕೆ ಅಂತಂದ್ರೆ ಸುಮ್ಮನೆ ರಶ್ ಮಾಡಿ ಟಾಪಿಕ್ಸ್ ಅರ್ಧಂಬರ್ಧ ಬಿಡೋದು ಬೇಡ. ಓಕೆ, ರೈಟ್. ಗೆಟ್ ಡೇಟಾ. ಇವಾಗ ಅಕಸ್ಮಾತ್ ಏನಾದರೂ ನೀವು ನಮ್ಮ ಎಕ್ಸೆಲ್ ಕ್ಲಾಸ್ ನೀವು ಯೋಚನೆ ಮಾಡ್ತು ಅಂದರೆ, ನಾವು ಅಲ್ಲಿ ಏನು ಮಾಡಿದ್ವಿ ಅಂದರೆ ಡೇಟಾನ ಇಂಪೋರ್ಟ್ ಮಾಡ್ಕೊಂಡ್ವಿ. ನಾನು ಅವತ್ತು ಹೇಳಿದೆ ಸೇಮ್ ಅಲ್ಲಿ ಏನಿದೆಯೋ ಅದೇ ಪವರ್ ಬಿ ಎಲ್ ಕೂಡ ಇರುತ್ತೆ ಅಂತ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಈ ಗೆಟ್ ಡೇಟಾ ಅಂತ ಕೊಟ್ಟರೆ ನೋಡಿ, ನಂಗೆ ಒಂದಷ್ಟು ಲಿಸ್ಟ್ ಬಂತು. ಇದರಲ್ಲಿರುವಂಥ ಲಿಸ್ಟಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಅಥವಾ ನಾನು ಯಾವ ಡೇಟಾ ತಗೋತೀನಿ ಆ ಡೇಟಾ ಸೋರ್ಸ್ ನನಗೆ ಇಲ್ಲಿಲ್ಲ ಅಂತಂದರೆ ಮೋರ್ ಅಂತ ಕ್ಲಿಕ್ ಮಾಡ್ತೀನಿ. ನಾನು ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವಿಂಡೋ ಬರುತ್ತೆ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ, ಆಯಿತಾ? ಇದೆಲ್ಲ ನೋಡ್ಬಿಟ್ಟು ದಯವಿಟ್ಟು ಯಾವುದೇ ಕಾರಣಕ್ಕೂ ಗಾಬರಿ ಆಗಬಾರ್ದು. ಯಾಕೆ ಅಂತಂದರೆ ಇವೆಲ್ಲ ಬಂದು ಜಸ್ಟ್ ಕನೆಕ್ಷನ್ ಅಷ್ಟೇ. ನಾನು ಕನೆಕ್ಟ್ ಮಾಡಿ ಡೇಟಾ ಇಂಪೋರ್ಟ್ ಮಾಡ್ಕೊಂಡು, ನೀವು ಯಾವುದಾದ್ರೂ ತಗೊಳ್ಳಿ, ಇಲ್ಲಿ ನೀವು ಯಾವುದಾದ್ರೂ ಕ್ಲಿಕ್ ಮಾಡಿ, ನಿಮಗೆ ಆ ಒಂದು ಅಪ್ಲಿಕೇಶನಿಂದ ಆ ಒಂದು ಸೋರ್ಸಿಂದ ಡೇಟಾ ಬರ್ತಾ ಇದೆ ಅಂತಂದರೆ ಅದನ್ನು ಕ್ಲಿಕ್ ಮಾಡಿ ಡೇಟಾ ಇಂಪೋರ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆಯಿತಾ, ಏನೋ ಒಂದು ಇಲ್ಲಿ ಯಾವುದೋ ಒಂದಿದೆ FHIR ಅಂತ, ನಂಗೆ ಇದು ಏನು ಅಂತಲೇ ಗೊತ್ತಿಲ್ಲ ವೆರಿ ಫ್ರ್ಯಾಂಕ್ಲಿ. ಸೆಲೆಕ್ಟ್ ಮಾಡಿಕೊಂಡೆ, ಕನೆಕ್ಟ್ ಅಂತ ಕೊಟ್ಟೆ, ಆಯಿತಾ? ಅದು ಏನೋ ಒಂದು ಬರುತ್ತೆ, ಸುಮ್ಮನೆ ನಿಮ್ಮ ಇದಕ್ಕೋಸ್ಕರ ನನಗೂ ಗೊತ್ತಿಲ್ಲ ಅದೇನು ಬರುತ್ತೆ ಅಂತ. ನೋಡಿ, URL ಅಂತ ಬರುತ್ತೆ, ಅದಕ್ಕೆ ಏನಾದರೂ ಅಕಸ್ಮಾತ್ ಒಂದು URL ಇತ್ತು ಅದು ಕೊಟ್ಟು ಓಕೆ ಅಂತ ಕೊಟ್ಟರೆ ಅದು ಕನೆಕ್ಟ್ ಆಗ್ಬಿಡುತ್ತೆ. ಅಂದರೆ ಯಾವುದೇ ಸೋರ್ಸ್ ಇರಲಿ ನೀವು ತಲೆ ಕೆಡಿಸ್ಕೊಬಿಡಿ,
ನಿಮಗೆ ಆ ಸೋರ್ಸ್ ಅಲ್ಲಿ ಡೇಟಾ ಇರಬೇಕಷ್ಟೆ. ಸೊ ನಾವು ವರ್ಕ್ ಮಾಡ್ತಾ ಇರುವಂತ ಕಾಮನ್ ಆಗಿ ನಾವು ವರ್ಕ್ ಮಾಡುವಂತ ಡೇಟಾ ಸೋರ್ಸಸ್ ಯಾವುದು, ನಾನೊಂದಷ್ಟು ಲಿಸ್ಟ್ ಮಾಡಿದ್ದೆ ನಿಮಗೆ ಅಂತ. ಇಲ್ಲಿ ನೋಡಿ, ಎಕ್ಸೆಲ್, CSV, ಟೆಕ್ಸ್ಟ್, MS ಆಕ್ಸೆಸ್ ಅಂದ್ರೆ ಸೇಮ್ ಎಕ್ಸೆಲ್ ತರನೇ ಒಂದು MS ಆಫೀಸ್ ಅಪ್ಲಿಕೇಶನ್, ಅದು ಡೇಟಾ ಬೇಸ್ ಡೆಸ್ಕ್ಟಾಪ್ ಅಪ್ಲಿಕೇಶನ್. SQL ಸರ್ವರ್, Oracle, PDF, ಇದೆಲ್ಲ ಕೆಲವೊಂದು ಕಾಮನ್ ಆಗಿ ನಾವು ಯೂಸ್ ಮಾಡೋವಂಥದ್ದು. ನಾನು ಹೋಗ್ತೀನಿ, ಇವಾಗ ಎಕ್ಸೆಲ್ ಇಂಪೋರ್ಟ್ ಮಾಡ್ಕೋಬೇಕು. ಏನ್ ಮಾಡ್ತೀನಿ, ಗೆಟ್ ಡೇಟಾ. ನೋಡಿ ಇಲ್ಲಿ ಎಕ್ಸೆಲ್ ಇದೆಲ್ಲ, ಅದಕ್ಕೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಅದು ಕೇಳುತ್ತೆ ಎಲ್ಲಿಂದ ಎಕ್ಸೆಲ್ ತಗೋಬೇಕಪ್ಪ ಅಂತ. ನಾ ಏನ್ ಮಾಡ್ತೀನಿ, ನಮ್ಮ ಡ್ರೈವ್ ಹೋಗ್ಬಿಟ್ಟು ಇಲ್ಲಿ ನಮ್ಮ ಫೋಲ್ಡರ್ಗೆ ಹೋಗೋಣ. ಇವತ್ತು ಇಲ್ಲಿದೆ, March 2025 ಪವರ್ BI ಇಂಟ್ರೊಡಕ್ಷನ್. ನೋಡಿ ಇಲ್ಲೊಂದು ಎಕ್ಸೆಲ್ ಫೈಲ್ ಇದೆ. ಇಲ್ಲಿ ಹೋಗ್ತೀನಿ, ಡೇಟಾ ಸೋರ್ಸ್. ನೋಡಿ ಇಲ್ಲೊಂದು ಎಕ್ಸೆಲ್ ಫೈಲ್ ಇದೆ. ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಪನ್ ಅಂತ ಕೊಡ್ತೀನಿ. ಸೇಮ್ ಎಕ್ಸೆಲ್ ಅಲ್ಲಿ ಹೆಂಗ್ ಮಾಡಿದ್ವಿ, ಗೆಟ್ ಡೇಟಾ, ಅಲ್ಲೂ ಗೆಟ್ ಡೇಟಾನೇ ಮಾಡಿದ್ ನಾವು. ಡೇಟಾ ತಗೊಂಡ್ವಿ, ಓಪನ್ ಮಾಡಿದೆ. ನೋಡಿ ಓಪನ್ ಆಯ್ತು. ಈಗ ಓಪನ್ ಆದ್ಮೇಲೆ ಅದೊಂದಷ್ಟು ಟೇಬಲ್ಸ್ ಕೇಳುತ್ತೆ. ನಂಗೆ ಯಾವ ಟೇಬಲ್ ಬೇಕು, ಫಾರ್ ಎಕ್ಸಾಂಪಲ್ ನಂಗೆ ಡೇಟಾ ಟೇಬಲ್ ಬೇಕು, ಲೊಕೇಶನ್ ಟೇಬಲ್ ಬೇಕು. ಇವು ನೋಡಿ, ಡೇಟಾ ಟೇಬಲ್ ತಗೊಂಡೆ, ಲೊಕೇಶನ್ ಟೇಬಲ್ ತಗೊಂಡೆ. ಒಂದು ಕೆಲಸ ಮಾಡ್ತೀನಿ, ಶಿಪ್ ಮೋಡ್ ಟೇಬಲ್ ತಗೋತೀನಿ, 3 ಟೇಬಲ್ ತಗೋತೀನಿ. ಬಟ್ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಏನದು, ಡೇಟಾ ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಹೆಡ್ಡಿಂಗ್ ಕರೆಕ್ಟ್ ಆಗಿದೆ, ಲೊಕೇಶನ್ ಸೆಲೆಕ್ಟ್ ಮಾಡಿದ್ರೆ ಹೆಡ್ಡಿಂಗ್ ಕರೆಕ್ಟ್ ಆಗಿದೆ. ಶಿಪ್ ಮೋಡ್ ತಗೊಂಡ್ರೆ ಇಲ್ಲೇನೋ ಪ್ರಾಬ್ಲಮ್ ಇದೆ, ಕಾಲಮ್ 1, ಕಾಲಮ್ 2, ಶಿಪ್ ID, ಶಿಪ್ ಮೋಡ್. ಈ ವೈಟ್ ಕಲರ್ ಸ್ಪೇಸ್ ಇದೆಯಲ್ಲ, ಇದಕ್ಕೆ ನಾವು ಡೇಟಾ ಸೆಕ್ಷನ್ ಅಂತ ಕರಿತೀವಿ. ಈ ಗ್ರೇ ಕಲರ್ ಇರೋದಕ್ಕೆ ನಾವು ಹೆಡ್ಡಿಂಗ್ ಸೆಕ್ಷನ್ ಅಂತ ಕರಿತೀವಿ. ಈ ಶಿಪ್ ID ಮತ್ತೆ ಶಿಪ್ ಮೋಡ್ ಆಕ್ಚುಲ್ ಆಗಿ ಹೆಡ್ಡಿಂಗ್ ಆಗಬೇಕು, ಏನಾಗ್ಬಿಟ್ಟಿದ್ದಾರೆ ಡೇಟಾ ಸೆಕ್ಷನ್ ಬಂದ್ಬಿಟ್ಟಿದೆ. ಇದೇನ ಕಟ್ ಕಾಪಿ ಪೇಸ್ಟ್ ಮಾಡ್ಬೋದ, ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಥರನೇ ಇದೆ, ಅದನ್ನ ನಾಳೆ ಹೇಳ್ತೀನಿ. ಇಲ್ಲ ಅಂದ್ರೂ ಒಂದು ಎಕ್ಸಾಂಪಲ್ ಡೇಟಾ ಮಾಡ್ಲಿಂಗ್ ತೋರಿಸೋದಕ್ಕೆ ಅಂತ ನಾನು ಬೇಕಾದ್ರೆ ಇವತ್ತೇ ತೋರಿಸ್ತೀನಿ. ಬಟ್ ಡೀಟೇಲ್ ಆಗಿ ಅದನ್ನ ನಾಳೆ ಮಾಡೋಣ. ಈಗ ಏನ್ ಮಾಡ್ತೀನಿ, ಲೋಡ್ ಅಂತ ಕೊಡ್ತೀನಿ. ಲೋಡ್ ಅಂತ ಕೊಟ್ರೆ ಏನಾಗುತ್ತೆ, ನನಗೆ ಡೇಟಾ ಲೋಡ್ ಆಗುತ್ತೆ. ಎಕ್ಸೆಲ್ ಅಲ್ಲಿ ಇದೇ ರೀತಿ ನಾವು ಮಾಡಿದ್ವಿ. ಈಗ ನೋಡಿ ಡೇಟಾ ಲೋಡ್ ಆಗ್ತಿದೆ, ಇಲ್ಲಿ ಇವಾಗ ಪ್ರಾಸೆಸ್ ನಡೀತಾ ಇದೆ. ಡೇಟಾ ಲೋಡ್ ಆಗ್ಲಿ. ಇವಾಗ ಡೇಟಾ ಲೋಡ್ ಆಗ್ತಾ ಇದೆ. ಓಕೆ, ನೋಡಿ ಡೇಟಾ ಲೋಡ್ ಆಯ್ತು. ಈಗ ನಾನು ಇಲ್ಲಿ ಹೋಗಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲ ಅದರಲ್ಲಿರೋ ಕಾಲಮ್ಸ್ ಇಲ್ಲಿರುತ್ತೆ. ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಅದ್ರ ಕಾಲಮ್ಸ್ ಇಲ್ಲಿರುತ್ತೆ. ಬಟ್ ಶಿಪ್ ಮೋಡ್ ಕ್ಲಿಕ್ ಮಾಡಿದ್ರೆ ಕಾಲಮ್ 1, ಕಾಲಮ್ 2 ಅಂತಿದೆ. ಈಗ ಕೇಳ್ಬೋದು, ಸರ್ ಅದು ಇದ್ರೆ ಏನಾಗುತ್ತೆ ಪ್ರಾಬ್ಲಮ್, ಇದ್ಕೊಂಡಿರ್ಲಿ ಬಿಡಿ ಅಂತ ಅನ್ಬೋದು. ಇದ್ಕೊಂಡಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ, ರಿಪೋರ್ಟ್ಸ್ ಮಾಡೋಕ್ಕಲ್ಲ. ಏನಾಗುತ್ತೆ ಇವಾಗ ನೋಡಿ, ಟೇಬಲ್ ವ್ಯೂಗೆ ಹೋಗ್ತೀನಿ. ನಾನು ಹೇಳಿದೆ ನಿಮ್ಗೆ, ಇಲ್ಲಿ ವ್ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದು ರಿಪೋರ್ಟ್ ವ್ಯೂ, ಇಲ್ಲಿ ರಿಪೋರ್ಟ್ ಬರುತ್ತೆ. ಟೇಬಲ್ ವ್ಯೂ, ನಾನು ಟೇಬಲ್ ವ್ಯೂಗೆ ಹೋದ್ರೆ ನೋಡಿ ಅಲ್ಲಿರುವಂತ ಡೇಟಾ ನಮ್ಗೆ ಬರುತ್ತೆ. ಬಟ್ ಇಲ್ಲಿ ಶಿಪ್ ID ಮತ್ತೆ ಶಿಪ್ ಮೋಡ್ ಡೇಟಾ ಸೆಕ್ಷನ್ ಇದೆ. ಏನ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲಿ ಮಾಡಲಿಂಗ್ ವ್ಯೂ ಅಂತ ಇದೆಲ್ಲ, ಮಾಡೆಲ್ ವ್ಯೂ, ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಪ್ರಾಬ್ಲಮ್ ಗೊತ್ತಾಗುತ್ತೆ. ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ಇದು ನೋಡಿ, ಇದು ಶಿಪ್ ಮೋಡ್ ಅಂತ ಇದೆಯಲ್ಲ, ಇದು ಕಾಲಮ್ 1, ಕಾಲಮ್ 2 ಅಂತಿದೆ. ಇಲ್ಲಿ ಯಾವುದೇ ಕನೆಕ್ಷನ್ ಇಲ್ಲ. ಇಲ್ಲಿ ನೋಡಿ ಇದೇನೋ ಕನೆಕ್ಟ್ ಆಗಿದೆ. ಇದು ಏನ್ ಕನೆಕ್ಟ್ ಆಗಿ ಏನೇನಾಗಿದೆ ಅದು ಬೇಡ, ಬಟ್ ಕನೆಕ್ಟ್ ಆಗಿದೆ ಅದು. ಯಾಕೆಂದ್ರೆ ಇಲ್ಲಿ ನನಗೆ ಲೊಕೇಶನ್ ID ಇದೆ, ಇಲ್ಲೂ ಕೂಡ ಲೊಕೇಶನ್ ID ಇದೆ, ಕನೆಕ್ಟ್ ಆಯ್ತು. ಇದು ಯಾಕೆ ಕನೆಕ್ಟ್ ಆಗಿಲ್ಲ, ಇವಾಗ ನೋಡಿ, ಒಟ್ಟು ಇದು ಡೇಟಾ ಮಾಡ್ಲಿಂಗು. ಇಲ್ಲಿ ನಾವು ಕನೆಕ್ಟ್ ಮಾಡಬೇಕು. ನಿಮಗೆ ನಾನು ಎಕ್ಸೆಲ್ ಅಲ್ಲಿ ತೋರಿಸ್ದೆ, ಅದು ಏನು ಆಟೋಮೆಟಿಕ್ ರಿಲೇಶನ್ಶಿಪ್ ಅದು ಕ್ರಿಯೇಟ್ ಆಗುತ್ತಲ್ವ, ಆ ರೀತಿ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಕೊಡ್ತೀನಿ. ಈಗ ಸದ್ಯಕ್ಕೆ ಇದು ಏನು ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಪವರ್ ಕ್ವೆರಿ ಎಡಿಟರ್ ನಾನು ಹೇಳಿದೆ ನಾಳೆ ಮಾಡೋಣ ಅಂತ. ನಿಮ್ಗೆ ಜಸ್ಟ್ ಕರೆಕ್ಷನ್ ಮಾಡೋದಕ್ಕೆ ನೋಡಿ, ಶಿಪ್ ಮೋಡ್ ಕಾಲಮ್ 1, ಕಾಲಮ್ 2 ಇದೆಯಾ, ಇಲ್ಲಿ ಹೋಗ್ಬಿಟ್ಟು ಯೂಸ್ ಫಸ್ಟ್ ರೋ ಆಸ್ ಹೆಡರ್ಸ್ ಅಂತ ಕೊಟ್ಬಿಡ್ತೀನಿ. ಈಗ ಅದು ಕರೆಕ್ಟ್ ಆಗ್ಬಿಡುತ್ತಾ ನೋಡಿ, ಶಿಪ್ ID ಮತ್ತೆ ಶಿಪ್ ಮೋಡ್ ಕರೆಕ್ಟ್ ಆಯ್ತು. ಈಗ ನಾನು ಏನು ಮಾಡ್ತೀನಿ, ಕ್ಲೋಸ್, ಸೇವ್ ಆಗಿಲ್ಲ ಅನ್ಸುತ್ತೆ. ಓಕೆ, ಸೇವ್ ಆಯ್ತು. ಆಯ್ತಾ ನೋಡಿ, ಇವಾಗ ಅದು ಸೇವ್ ಆಯ್ತು. ಈಗ ಶಿಪ್ ಮೋಡ್ ಅಂತ ಕೊಟ್ರೆ ಇಲ್ಲಿ
ನೋಡಿ ಶಿಪ್ ಮೋಡ್ ಶಿಪ್ ಐ ಡಿ ಅಂತ. ಈ ನಾನು ಡೇಟಾ ಮಾಡಲ್ಗೆ ಹೋದ್ರೆ ನೋಡಿ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ನಾನು ಏನ್ ಹೇಳ್ತೇನೆ ಅಂದ್ರೆ ನಮ್ಗೆ ಕಾಲಮ್ ನೇಮ್ಸ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಈ ತರ ಕನೆಕ್ಷನ್ಸ್ಗಳು ಆಟೋಮೆಟಿಕ್ ಆಗಿ ಆಗಲ್ಲ, ನಾವು ಮ್ಯಾನ್ಯಲ್ ಏನ್ ಮಾಡ್ಬೇಕಂತಲ್ಲ. ಇದೆಲ್ಲ ಕರೆಕ್ಷನ್ ನಾವು ನಾಳೆ ಮಾಡೋಣ. ಬಟ್ ಇವಾಗ ನಾವು ಇಂಪೋರ್ಟ್ ಹೆಂಗ್ ಮಾಡೋದು ಅಂತ ನೋಡೋಣ. ಎಕ್ಸೆಲ್ ಇಂದ ಡೇಟಾ ಇಂಪೋರ್ಟ್ ಮಾಡ್ಕೊಂಡೆ, ಆಯ್ತಾ? ಎಕ್ಸೆಲ್ ಇಂದ ಡೇಟಾ ಇಂಪೋರ್ಟ್ ಮಾಡ್ಕೊಂಡೆ 3 ಟೇಬಲ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗೆಟ್ ಡೇಟಾ. ಈ ಸರಿ MS ಆಕ್ಸೆಸ್ ಇಂದ ಮಾಡೋಣ. ಆಕ್ಸೆಸ್ ಬಂದು ಡೇಟಾಬೇಸ್. ಓಕೆನಾ? ನೋಡಿ ಇಲ್ಲೇ ಇದೆ. ನಿಮ್ಗೆ ಆಲ್ ಅಂತ ಕೊಟ್ರೆ ಎಲ್ಲ ಬಂದ್ಬಿಡುತ್ತೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾಬೇಸ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಆಕ್ಸೆಸ್ ಡೇಟಾಬೇಸ್ ಇದೆ, ಸೆಲೆಕ್ಟ್ ಮಾಡ್ಕೋತೀನಿ. ಆಕ್ಸೆಸ್ ಡೇಟಾಬೇಸ್ ಸೆಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಕನೆಕ್ಟ್ ಅಂತ ಕೊಡ್ತೀನಿ. ಓಕೆ, ಕನೆಕ್ಟ್ ಕೊಟ್ರೆ ನೋಡಿ ಇವಾಗ ಕನೆಕ್ಟ್ ಆಗುತ್ತೆ. ಇದ್ರಲ್ಲಿ ಕೂಡ ಅದೇ ಸೇಮ್ ಅದೇ ಟೇಬಲ್ಸ್ ಇಟ್ಟಿದ್ದೀನಿ. ಬಟ್ ಏನ್ ಮಾಡೋಣ ಅಂದ್ರೆ ಇದರಿಂದ ಸೆಗ್ಮೆಂಟ್ ಮತ್ತೆ ಕಸ್ಟಮರ್ ತಗೋತೀನಿ. ಯಾಕಂದ್ರೆ ಡೇಟಾ, ಲೊಕೇಶನ್ ಮತ್ತೆ ಶಿಪ್ ಮೋಡ್ ಆಲ್ರೆಡಿ ತಗೊಂಡಿದ್ದೆ ನಾನು. ಸೆಗ್ಮೆಂಟ್ ಮತ್ತೆ ಕಸ್ಟಮರ್ ಈ 2 ಟೇಬಲ್ ತಗೋಣ. ಲೋಡ್ ಅಂತ ಕೊಡ್ತೀನಿ. ಲೋಡ್ ಅಂತ ಕೊಟ್ರೆ ಇವಾಗ ಅದು ಕೂಡ ಲೋಡ್ ಆಗುತ್ತೆ. ಓಕೆ, ಇವಾಗ ನೋಡಿ ಡೇಟಾ, ಲೊಕೇಶನ್, ಸೆಗ್ಮೆಂಟ್ ಈ 3 ಟೇಬಲ್ ಎಕ್ಸೆಲ್ ಇಂದ ಬಂತು. ಕಸ್ಟಮರ್ ಮತ್ತೆ ಶಿಪ್ ಮೋಡ್ ಇದು ನಾನು ಆಕ್ಸೆಸ್ ಇಂದ ತಗೊಂಡಿದ್ದೆ. ಈ ಡೇಟಾ ಮಾಡಲಿಂಗ್ ನೋಡಿದ್ರೆ ನೋಡಿ, ಇದು ಎಕ್ಸೆಲ್ ಟೇಬಲ್, ಇದು ಎಕ್ಸೆಲ್ ಟೇಬಲ್, ಶಿಪ್ ಮೋಡ್, ಕಸ್ಟಮರ್ ಮತ್ತೆ ಇನ್ನೊಂದು ಟೇಬಲ್ ಅಲ್ಲಿ ಸೆಗ್ಮೆಂಟ್. ನೋಡಿ ಲೊಕೇಶನ್, ಡೇಟಾ, ಸೆಗ್ಮೆಂಟ್ ಎಕ್ಸೆಲ್, ಕಸ್ಟಮರ್ ಮತ್ತೆ ಶಿಪ್ ಮೋಡ್ ಆಕ್ಸೆಸ್ ಆದ್ರೂ ಕನೆಕ್ಟ್ ಆಗಿದೆ. ಇದಕ್ಕೆ ನಾವು ಡೇಟಾ ಮಾಡಲಿಂಗ್ ಅಂತ ಕರಿತೀವಿ. ಅಂದ್ರೆ ನಿಮ್ ಡೇಟಾ ಇಲ್ಲಿ ಯಾವ ಸೋರ್ಸ್ ಬೇಕಾದ್ರೂ ಇರಲಿ, ಅಕಸ್ಮಾತ್ ಏನಾದ್ರು ಡೇಟಾ ಇಂಟರ್ಲಿಂಕ್ಡ್ ಆಗಿದ್ರೆ ಯಾವ ಸೋರ್ಸ್ ಇಂದ ಬೇಕಾದ್ರೂ ಬರಲಿ, ಅದನ್ನ ಕನೆಕ್ಟ್ ಮಾಡ್ಕೊ. ಓಕೆ, ಇದಕ್ಕೆ ನಾವು ಡೇಟಾ ಮಾಡಲಿಂಗ್ ಅಂತ ಕರಿತೀವಿ. ಡೀಟೇಲ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. ಓಕೆನಾ? ಸೊ ನಿಮ್ಗೆ ಏನು ನಾನು ಅರ್ಥ ಮಾಡಿಸ್ಬೇಕು ಗೊತ್ತಿತ್ತು ಅಂದ್ರೆ ಪವರ್ BI ಅಲ್ಲಿ ಡೇಟಾನ ಯಾವ ಡೇಟಾ ಸೋರ್ಸ್ ಇಂದ ಬೇಕಾದ್ರೂ ನೀವು ತಗೋಬಹುದು, ಪ್ರೊವೈಡೆಡ್ ಎಲ್ಲದು ಇಂಟರ್ಲಿಂಕ್ಡ್ ಆಗಿರ್ಬೇಕು. ಇಂಟರ್ಲಿಂಕ್ ಆಗಿಲ್ಲ ಅಂದ್ರೆ ನೀವು ಡೇಟಾ ಮಾಡಲಿಂಗ್ ಅಲ್ಲಿ ಇದರ ಕನೆಕ್ಟ್ ಮಾಡಕ್ ಆಗಲ್ಲ. ಓಕೆ, ಅವಾಗ ರಿಪೋರ್ಟ್ಸ್ ನಿಮ್ಗೆ ಕರೆಕ್ಟ್ ಆಗಿ ಬರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. ಇಲ್ಲೊಂದು ಟೇಬಲ್ ತಗೋತೀನಿ, ಸುಮ್ಮನೆ ನಿಮ್ಗೊಂದು ಎಕ್ಸಾಂಪಲ್. ನಾನೇನ್ ಮಾಡ್ತೀನಿ, ಇಲ್ಲಿ ರೀಜನ್ ತಗೋತೀನಿ. ಓಕೆ, ಇಲ್ಲೊಂದಷ್ಟು ರೀಜನ್ ಬರುತ್ತೆ, 4 ರೀಜನ್ ಬರುತ್ತೆ. ಸೇಲ್ಸ್ ಡೇಟಾ ತಗೋತೀನಿ. ಓಕೆ, ನೀವು ನೋಡ್ಬೋದು ಇಲ್ಲಿ ಸಮ್ಮರೈಸ್ಡ್ ರಿಪೋರ್ಟ್ಸ್ ಬಂತು. ಆಯ್ತಾ? ಅದೇ ಏನಾದರೂ ಕನೆಕ್ಷನ್ಸ್ ಇಲ್ಲ ಅಂತಂದ್ರೆ ಈಗ ಹೋಗ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಇದು ಕನೆಕ್ಷನ್ ತೆಗೆದ್ಬಿಡ್ತೀನಿ. ನೋಡಿ ಇದಕ್ಕೂ ಕನೆಕ್ಷನ್ನೇ ಇಲ್ಲ. ಇವಾಗ ಏನಾದ್ರೂ ಇಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ರಿಪೋರ್ಟ್ಸ್ ನೋಡಿ, ಓವರ್ ಆಲ್ ಟೋಟಲ್ ಬಂದ್ಬಿಡುತ್ತೆ. ಸೊ ನೀವು ಈ ಡೇಟಾ ಸೋರ್ಸ್ ಮತ್ತೆ ಕನೆಕ್ಷನ್ಸ್ ಹೆಂಗೆಲ್ಲ ಕನೆಕ್ಟ್ ಆಗಿದೆ ಅಂತ ತಿಳ್ಕೋಬೇಕು. ಅದಕ್ಕೆ ನಾನು ಯಾವಾಗ್ಲೂ ಎಲ್ರಿಗೂ ಹೇಳೋದು, ಡೇಟಾ ಕ್ಲೀನಿಂಗ್ ಮಾಡಬೇಕು, ಅದು ಸ್ಟಡಿ ಮಾಡಬೇಕು, ಅದು ಮ್ಯಾನೇಜ್ ಮಾಡಬೇಕು ಅಂತಿದ್ರೆ ಎಕ್ಸೆಲ್ ಕಲ್ತ್ಕೊಳ್ಳಿ. ಈ ತರ ಡೇಟಾ ಮಾಡಲಿಂಗ್ ಮತ್ತೆ ಒಂದರಿಂದ ಒಂದು ಟೇಬಲ್ಗೆ ಜಾಯಿನ್ಸ್ ಮಾಡೋದು, ರಿಲೇಶನ್ಶಿಪ್ ಮಾಡೋದು, ಮತ್ತೆ ಕ್ವೆರೀಸ್ ಬರೆಯೋದು, ಇದನ್ನೆಲ್ಲ ನಾನು ನೋಡ್ಕೋಬೇಕು ಅಂತಂದ್ರೆ SQL ಕಲಿಬೇಕು. ರಿಪೋರ್ಟ್ಸ್ ಮಾಡೋದಕ್ಕೆ ಡೈನಮಿಕ್ ಆಗಿ ರಿಪೋರ್ಟ್ಸ್ ಮಾಡಿ ನಾನು ತುಂಬಾ ಒಂದು ಆನ್ಲೈನ್ ಅಥವಾ ನಾನು ಏನು ಕ್ಲೌಡ್ ಅಲ್ಲಿ ನಾನು ಏನಾದ್ರೂ ಅಕಸ್ಮಾತ್ ರಿಪೋರ್ಟ್ಸ್ ಮಾಡಬೇಕು ಅಂತಂದ್ರೆ ಪವರ್ BI ಕಲಿ. ಓಕೆ, ತುಂಬಾ ಜನಕ್ಕೆ ಪ್ರಾಬ್ಲಮ್ ಏನಂದ್ರೆ ಯಾವುದೋ ಒಂದು ಆಡ್ಸ್ ಅಥವಾ ಯಾರೋ ಸುಮ್ಮನೆ ಅವ್ರಿಗೆ ಏನೋ ಒಂದು ಗೊತ್ತಿರುತ್ತೆ ಅದನ್ನ ಹೇಳಕ್ಕೆ ಅಂತ ಹೊರಡ್ತಾರೆ. ಯಾವ್ದಾವ್ದೋ ಒಂದು ಸಾಫ್ಟ್ವೇರ್ ಅಂತ ಅಷ್ಟೇ ಹೇಳ್ಬಿಡ್ತಾರೆ. ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಓ ಇದನ್ನ ಕಲಿಬೇಕು ಅದನ್ನ ಕಲಿಬೇಕಂತ ಸುಮ್ಮನೆ ಎಲ್ಲ ಅನ್ನೆಸೆಸರಿ ಎಲ್ಲಾನು ತಲೆಗೆ ಹಾಕೊಂಡು ಕಲಿಯಕ್ಕೆ ಹೋಗ್ತಾರೆ. ಆ ಥರ ಮಾಡ್ಬೋದು. ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಮೈನ್ ಬೇಕಾಗಿರೋದು ಡೇಟಾ ಹೆಂಗ್ ಸ್ಟಡಿ ಮಾಡಬೇಕು, ಅದನ್ನ ಹೆಂಗ್ ಕ್ಲೀನ್ ಮಾಡಬೇಕು,
ಕ್ಲೀನ್ ಮಾಡಿರೋ ಡೇಟಾನ ಹೆಂಗೆ ರಿಪೋರ್ಟ್ಸ್ ಮಾಡಬೇಕು ಅಂತ ಇಷ್ಟು ತಿಳ್ಕೊಳ್ಳಿ ಸಾಕು. ಅದಕ್ಕೆ ಏನೇನೆಲ್ಲ ಬೇಕು ಅಪ್ಲಿಕೇಶನ್ಸ್ ಅದನ್ನಷ್ಟೇ ಕಲ್ತ್ಕೊಳ್ಳಿ. ಅನ್ನೆಸೆಸರಿ ಸುಮ್ಮನೆ ಯಾರೋ ಏನು ಹೇಳ್ತಾರೆ ಅಂತ ಎಲ್ಲಾನು ಕಲಿಯಕ್ಕೆ ಹೋದ್ರೆ ನೀವು ಯಾವುದನ್ನೂ ಸರಿಯಾಗಿ ಕಲಿಯಲ್ಲ. ಸುಮ್ಮನೆ ಕನ್ಫ್ಯೂಷನ್ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಅವಾಗ ನಿಮ್ಗೆ ಕೆಲಸಕ್ಕೆ ಅಪ್ಲೈ ಮಾಡಿದಾಗ ಅವನು ಅದನ್ನ ಹೇಳಿದ್ರು ಅದು ಬಂದಿಲ್ಲ, ಇದನ್ನ ಹೇಳಿದ್ರು ಇದು ಬಂದಿಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಂಡು ಲಾಸ್ಟ್ಗೆ ಯಾವುದನ್ನು ಕಲಿಯಲ್ಲ. ಓಕೆನಾ? ರೈಟ್. ಇವಾಗ ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ. ಗೆಟ್ ಡೇಟಾ. ನನಗೆ ಅಕಸ್ಮಾತಾಗಿ ಬೇರೆ ಯಾವುದು ಟೆಕ್ಸ್ಟ್ ಫೈಲ್ ಇಂದ ತಗೋಣ. ನೋಡಿ ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಫೈಲ್ ಇಂದ ಡೇಟಾ ಬೇಕು. ಇಲ್ಲಿ ಹೋಗ್ತೀನಿ, ನಿಮಗೆ ಇಲ್ಲಿ ಯಾವುದೋ ಒಂದು ರಾ ಡೇಟಾ. ಓಕೆ, ಇಲ್ಲಿ ನೋಡಿ ಓಪನ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಇಲ್ಲಿ ಹೋಗ್ತೀನಿ, ನೋಡಿ ಡೈರೆಕ್ಟ್ ಆಗಿ ನನಗೆ ಇಲ್ಲಿ ಒಂದೇ ಟೇಬಲ್ ಬಂತು. ಯಾಕೆಂದ್ರೆ CSV ಅಥವಾ ಟೆಕ್ಸ್ಟ್ ಫೈಲ್ ಅಲ್ಲಿ ನಮಗೆ ಇರೋದೇ ಒಂದು ಶೀಟ್, ಅದು ಒಂದು ಟೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಅದು ಕಾಮಾ ಸಪರೇಟರ್ ಇತ್ತು, ಕಾಮಾ ಸಪರೇಟರ್ ಆಟೋಮೆಟಿಕ್ ಆಗಿ ಡಿಲಿಮಿಟರ್ ತೊಗೊಂಡ್ಬಿಡುತ್ತೆ. ಅಕಸ್ಮಾತ್ ಡಿಲಿಮಿಟರ್ ಬೇರೆ ಇತ್ತು ಅಂದ್ರೆ ನಾನು ಹೋಗ್ಬಿಟ್ಟು ಬೇರೆ ಏನಾದ್ರು ತೊಗೋಬೋದು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಲೋಡ್ ಅಂತ ಕೊಡ್ತೀನಿ. ಇಲ್ಲೂ ಕೂಡ ಪ್ರಾಬ್ಲಮ್ ಇದೆ ನೋಡಿ, ಕಾಲಮ್ 1, ಕಾಲಮ್ 2, ಕಾಲಮ್ 3 ಅಂತೆಲ್ಲ. ನಾನು ಲೋಡ್ ಅಂತ ಕೊಟ್ರೆ ಈ ಡೇಟಾ ಲೋಡ್ ಆಗಿಬಿಡುತ್ತೆ. ಇಲ್ಲ ನಾನು ಎಡಿಟ್ ಮಾಡ್ಬೇಕಂದ್ರೆ ಟ್ರಾನ್ಸ್ಫಾರ್ಮ್ ಡೇಟಾ ಹೋಗ್ಬೋದು, ಅಂದ್ರೆ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ತೀನಿ. ಇವಾಗ ನಾವು ಎಡಿಟ್ ಮಾಡೋ ಮೂಡಲ್ಲಿಲ್ಲ, ಅಥವಾ ನಮ್ಗೆ ಎಡಿಟ್ ಮಾಡೋ ಒಂದು ಸಂದರ್ಭ ಇಲ್ಲ. ನಮಗೆ ಬರೀ ಲೋಡ್ ಅಷ್ಟೇ ಮಾಡ್ಬೇಕು. ನಾವು ಅದನ್ನಷ್ಟೇ ಮಾಡೋಣ, ಕರೆಕ್ಷನ್ಸ್ ಮಾಡೋ ಉದ್ದೇಶ ನಮ್ಗಿಲ್ಲ ಇವತ್ತು. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಇವಾಗ ನಾನು ನನ್ನ ಡೇಟಾನ ಇಂಪೋರ್ಟ್ ಮಾಡಿಕೊಂಡೆ. ಈಗ ನಾನು ಡೇಟಾ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸರ್ ಇದನ್ನ ಕರೆಕ್ಟ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ಬೋದ ಅಂತ, ಇದೇ ಡೇಟಾ ಬೇರೆ, ಸೊ ಇಲ್ಲಿ ಕನೆಕ್ಟ್ ಆಗಲ್ಲ. ಆಯ್ತಾ? ಮತ್ತೆ ಇವಾಗ ಕನೆಕ್ಟ್ ಮಾಡಿದಂದ್ರೆ ರಿಪೋರ್ಟ್ಸ್ ರಾಂಗ್ ಬರುತ್ತಲ್ವಾ ಅಂತ ನೀವು ಕೇಳ್ಬೋದು. ರಾಂಗ್ ಬರೋದಕ್ಕೆ ಫಸ್ಟ್ ಆಫ್ ಆಲ್ ಈ ಡೇಟಾ ಮ್ಯಾಚೇ ಇಲ್ಲ. ಆಯ್ತಾ? ನಿಮಗೆ ಕಲ್ಸೋದಕ್ಕೋಸ್ಕರ ನಾನು ಇಲ್ಲಿ ಈ ಡೇಟಾ ತಗೊಂಡೆ. ಅದರ್ವೈಸ್ ನಿಮಗೆ ರಿಲೇಟೆಡ್ ಡೇಟಾ ಅಷ್ಟೇ ಯೂಶಲಿ ನಾವು ತಗೋತೀವಿ. ಆಯ್ತಾ? ಕೆಲವು ಟೈಮ್ ನಾವು ಕನೆಕ್ಷನ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಯಾವಾಗಲೂ ಕನೆಕ್ಷನ್ ಮಾಡಲೇಬೇಕು ಅಂತ ತಿಳ್ಕೊಬೇಡಿ. ಕನೆಕ್ಷನ್ಸ್ ಮಾಡಿದ್ರೂ ರಿಪೋರ್ಟ್ಸ್ ಅನ್ನ ಮಾಡಬಹುದು. ಯಾವ್ದೆಲ್ಲ ಟೇಬಲ್ಸ್ ಕನೆಕ್ಟ್ ಆಗಿರುತ್ತೆ, ರಿಲೇಶನ್ಶಿಪ್ ಇರುತ್ತೆ, ಅದನ್ನ ನಾವು ಈ ತರ ಕನೆಕ್ಟ್ ಮಾಡಿ ನೋಡಿ. ಲೊಕೇಶನ್ ಹೇಳಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಅದು ಕನೆಕ್ಟ್ ಆಗುತ್ತೆ. ಓಕೆನಾ? ಇದೇ ರೀತಿ ನಾವು CSV ಫೈಲ್ಸ್ಗೂ ಕನೆಕ್ಟ್ ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ಗೆಟ್ ಡೇಟಾ ನೋಡಿ, ಇಲ್ಲಿ CSV ಅಂತ ಕೊಡ್ತೀನಿ. ಇಲ್ಲೊಂದು CSV ಫೈಲ್ ಇದೆ. CSV ಅಂದ್ರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್. ಓಪನ್ ಅಂತ ಕೊಡ್ತೀನಿ. ಇಲ್ಲಿ ಹೋಗಿ ನೋಡಿದ್ರೆ ನೋಡಿ, ಇದು ಅಷ್ಟೇ ಒಂದೇ ಶೀಟ್ ಇದೆ, ಕಾಮಾ ಸಪರೇಟರ್ ಇದೆ. ಲೋಡ್ ಅಂತ ಕೊಡ್ತೀನಿ, ನಮಗೆ ಡೇಟಾ ಲೋಡ್ ಆಗ್ಬಿಡುತ್ತೆ. ಆಯ್ತಾ? ನಾವಿವತ್ತು ಮಾಡ್ತಿರೋದು ಬರೀ ಇಂಪೋರ್ಟ್ ಅಷ್ಟೇ, ಈ ಬೇರೆ ಏನು ಮಾಡ್ತಲ್ಲ, ಬರೀ ಇಂಪೋರ್ಟ್. ಆರ್ಕಿಟೆಕ್ಚರ್ ನಾನು ನಾಳೆ ಹೇಳ್ತೀನಿ. ಓಕೆ, ಸ್ವಲ್ಪ ನಿಮ್ಗೆ ಪವರ್ ಬಿ ಅರ್ಥ ಆಗಲಿ ನಾನು ಹೇಳ್ಕೊಡ್ತೀನಿ. ನೋಡಿ CSV ಫೈಲ್ ಇಂಪೋರ್ಟ್ ಆಯ್ತು. ಸೊ ಅದೇ ರೀತಿ ಎಲ್ಲ ಒಟ್ಟು ಇವಾಗ ವೆಬ್ ಪೇಜನ್ನು ಡೌನ್ಲೋಡ್ ಮಾಡ್ಬೇಕು. ವೆಬ್ ಪೇಜ್ ಅಂತ ಕೊಡ್ತೀನಿ, ಕನೆಕ್ಟ್ ಮಾಡ್ಬೇಕು. ನಾನು ಡೌನ್ಲೋಡ್ ಅಲ್ಲ, ಕನೆಕ್ಟ್. ಹೋಗ್ತೀನಿ, ಇಲ್ಲೋಗ್ಬಿಟ್ಟು ನೋಡಿ, ಇಲ್ಲೊಂದು ವೆಬ್ ಪೇಜ್ ಇದೆ. ಎಕ್ಸೆಲ್ ಅಲ್ಲಿ ಮಾಡೋದಲ್ಲ, ಸೇಮ್ ನೋಡಿ ಅದೇ ನಾನು ಯೂಸ್ ಮಾಡ್ತಿರೋ ಡೇಟಾ ಅವತ್ತು ಎಕ್ಸೆಲ್ ಅಲ್ಲಿ ನನಗೆ ಏನು ಟೀಚ್ ಮಾಡಿದೆ ಅದೇ ಡೇಟಾ ಯೂಸ್ ಮಾಡ್ತೇನೆ. ಯಾಕಂದ್ರೆ ನಿಮ್ಗೆ ಈಸಿ ಕನೆಕ್ಟ್ ಆಗ್ಬೋದು ಅಂತ ಅಷ್ಟೇ. ಅಕಸ್ಮಾತ್ ಯಾರಾದರೂ ಪ್ರೀವಿಯಸ್ ಆಗಿ ಅಟೆಂಡ್ ಮಾಡಿದ್ರೆ ನೀವು ನೋಡಿರ್ಬೋದು, ಇದೇ ಡೇಟಾನ ಯೂಸ್ ಮಾಡ್ತೀನಿ. ಯಾಕಂದ್ರೆ ಇದು ತುಂಬಾ ಈಸಿ ಹೇಳ್ಕೊಡೋದಕ್ಕೆ. ಪದೇ ಪದೇ ಡೇಟಾಗಳು ಚೇಂಜ್ ಮಾಡ್ತಾ ಇದ್ರು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸ್ಯಾಂಪಲ್ ಡೇಟಾ ಇಟ್ಕೊಂಡಿದ್ದೀನಿ, ಅದರಿಂದ ಕಲಿಸೋದ್ರಿಂದ ತುಂಬಾ ಈಸಿ ಕಲಿಬೋದು. ನೋಡಿ ಇದೇ ಇದೆ, ಇನ್ನೊಂದು ಓಕೆ ನೋಡಿ, ಈ ಡೇಟಾ ಸೆಲೆಕ್ಟ್ ಮಾಡ್ಕೊಂಡೆ, ಲೋಡ್ ಅಂತ ಕೊಟ್ಟೆ, ಬಂದು. ಸೊ ಈ ರೀತಿ ನಾವು ಡೇಟಾನ ಇಂಪೋರ್ಟ್ ಮಾಡ್ಕೋಬಹುದು. ನಾವು ಇವತ್ತು ಬರೀ ಇಂಪೋರ್ಟ್ ಅಷ್ಟೇ ಮಾಡ್ಕೊಂಡ್ವಿ. ನೀವು ಯಾವ ಡೇಟಾ ಸೋರ್ಸ್ ಇಂದ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ನೀವು ಡೇಟಾನ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಷ್ಟೊಂದು ಡೇಟಾ ನಾನು ತಗೊಂಡೆ, ಯಾವ ಡೇಟಾ ಯಾವ ಸೋರ್ಸ್ ಇಂದ ಬಂದಿದೆ ಅಂದ್ರೆ ಟ್ರಾನ್ಸ್ಫಾರ್ಮ್ ಡೇಟಾಗೂ ಡೇಟಾ ಸೋರ್ಸ್ ಸೆಟ್ಟಿಂಗ್ಸ್ ಅಂತ ಕೊಡಿ. ನೋಡಿ ಎಲ್ಲ ಇಲ್ಲಿ ಲಿಸ್ಟ್ ಆಗ್ಬಿಡುತ್ತೆ. ಆಕ್ಸೆಸ್, CSV, ಎಕ್ಸೆಲ್, ಟೆಕ್ಸ್ಟ್ ಫೈಲ್, ಇದು ಒಂದು ವೆಬ್ ಪೇಜ್. ಎಲ್ಲ ಡೇಟಾ ಸೋರ್ಸ್ ನಾವೇನು ಕನೆಕ್ಟ್ ಮಾಡ್ತೀವಿ ಅದೆಲ್ಲ ಲಿಸ್ಟ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ನಾವು ಇಂಪೋರ್ಟ್ ಮಾಡ್ಕೋಬಹುದು. ಸೇಮ್ ನಾವು ಎಕ್ಸೆಲ್ ಅಲ್ಲಿ ಹೆಂಗ್ ಇಂಪೋರ್ಟ್ ಮಾಡಿದ್ವಿ ಅದೇ ರೀತಿ ಇಂಪೋರ್ಟ್ ಮಾಡ್ಕೋಬಹುದು.
ನಾಳೆ ಕೂಡ ಇದೇ ಇಂಪೋರ್ಟ್ ಟಾಪಿಕ್ ನಾನು ಮಾಡ್ತೀನಿ. ಬಟ್ ಏನಂದ್ರೆ ಅದರಲ್ಲಿ ಟ್ರಾನ್ಸ್ಫಾರ್ಮ್ ಅಂದ್ರೆ ಡೇಟನ್ನ ಯಾವ ರೀತಿ ಮಾಡಿಫೈ ಮಾಡ್ಬೋದು ಅಂತ. ಅದಾದ್ಮೇಲೆ ಬೇರೆ ಸಣ್ಣ ಪುಟ್ಟ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಡ್ಯಾಕ್ಸ್ ನಾಳೆ ಬೇಡ ಅಂತ ನನ್ಗೆ ಅನ್ನಿಸ್ತು. ಯಾಕೆಂದ್ರೆ ಡ್ಯಾಕ್ಸ್ ಮತ್ತೆ ಪವರ್ ಕ್ರಿಯೇಟರ್ ಎರಡು ದೊಡ್ಡ ಟಾಪಿಕ್. ಡ್ಯಾಕ್ಸ್ ಬೇಕಾದ್ರೆ 3ನೇ ದಿನ ತಗೊಳ್ಳೋಣ, ಯಾಕಂದ್ರೆ ಅವಾಗ ನಮಗೆ ಕಂಪ್ಲೀಟ್ ಡ್ಯಾಕ್ಸ್ ಅನ್ನ ವರ್ಕ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಓಕೆ ರೈಟ್. ಸೊ ಇಲ್ಲಿ ನಾನು ಇದನ್ನ ಸ್ಟಾಪ್ ಮಾಡ್ತೀನಿ. ಇವಾಗ ನಾನು ನಿಮಗೆ ಮೈಕ್ ಆಪ್ಷನ್ ಅನ್ನ ಕೊಡ್ತೀನಿ. ಸೆಟ್ಟಿಂಗ್ಸ್, ಓಕೆ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಕೇಳೋದಿದ್ರೆ ಕೇಳಿ. ಸ್ವಲ್ಪ ಫಾಸ್ಟ್ ಇದೆ ಒಪ್ಕೊಂಡೆ, ಬಟ್ ನಿಮ್ಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟಿಂಗ್ ವಿಡಿಯೋಸ್ ಎಲ್ಲ ನಾನು ನಿಮಗೆ ಕಳಿಸ್ತೀನಿ. ಓಕೆ ರೈಟ್. ಸೊ ಫಸ್ಟ್ ಡೌಟ್ ಏನ್ ಬಂತು? ಫಸ್ಟ್ ರೋ ಆಸ್ ಹೆಡರ್. ಸಂತೋಷ್ ಏನ್ ಕೇಳ್ತಿದಾರೆ? ಫಸ್ಟ್ ರೋ ಆಸ್ ಹೆಡರ್ಸ್ ಅಂತ ಹಾಕಿದ್ರಿ, ಏನಂತ ಗೊತ್ತಾಗಿಲ್ಲ ನನಗೆ. ಅದು ಡೌಟಾ ಅಥವಾ ನನಗೆ ಹೇಳ್ತಾ ಇದಾರೋ ಗೊತ್ತಿಲ್ಲ. ರೈಟ್ ಪೀಪಲ್, ಮೈಕ್ ಆನ್ ಇದೆ. ನಿಮ್ಗೆ ಏನಾದ್ರು ಮಾತಾಡ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಯಾರಿಗೂ ಏನು ಮಾತಾಡೋದಿಲ್ಲ ಅಂದ್ರೆ ಕ್ಲೋಸ್ ಮಾಡಿ. ಗುಡ್ ಈವ್ನಿಂಗ್ ಸರ್. ಹೇಳ್ಪಾ ಸರ್ ನಾ ಶ್ರೀದೇವಿ ಸರ್ ಮಾತಾಡ್ತಾ ಇರೋದು. ಶ್ರೀದೇವಿ ಹೇಳಮ್ಮ. ಸರ್ ಇದು ಮೈಕ್ರೋಸಾಫ್ಟ್ ಇದೆ ಅಲ್ವಾ ಸರ್? ಇವಾಗ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಸರ್ ಇದ್ರಿಂದ ಏನ್ ಸ್ವಲ್ಪ ಬೆನಿಫಿಟ್ ಇದೆ ಅಂತ ಹೇಳ್ತೀರಾ ಸರ್? ಇದು ಏನಮ್ಮ? ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಸರ್ ಇದು ಪವರ್ ಬಿ ಸರ್, ಇದ್ರಲಿಂದ ಸ್ವಲ್ಪ ಬೆನಿಫಿಟ್ ಏನಿದೆ ಅಂತ ಹೇಳ್ತೀರಾ ಸರ್? ಇದು ನಂಗೆ ಅರ್ಥ ಆಗ್ತಲ್ಲ. ಏನ್ ಟ್ರೈನಿಂಗ್? ಇವಾಗ ಪವರ್ ಬಿ ಯೂಸ್ ಮಾಡ್ತಾರಲ್ವಾ ಸರ್ ಇವಾಗ ಮೈಕ್ರೋಸಾಫ್ಟ್ ಕಂಪನಿ ಸರ್? ಅದು ಸ್ವಲ್ಪ ನನ್ಗೆ ಡೀಟೇಲ್ಸ್ ಗೊತ್ತಾಗಿಲ್ಲ ಸರ್, ಅದಕ್ಕೆ ಸ್ವಲ್ಪ ಹೇಳ್ತೀರಾ ಅಂತ ಹೇಳಿದೆ. ಏನ್ ಡೀಟೇಲ್ಸ್ ಗೊತ್ತಾಗಬೇಕು? ನಾವು ಮಾಡ್ತಾ ಇರೋದೇ ಪವರ್ ಬಿ ಅಲ್ವಾ? ಅದೇ ಸರ್, ಅಂದ್ರೆ ಇದು ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಯೂಸ್ ಆಗುತ್ತೆ ಸರ್ ಇದು. ಮೈಕ್ರೋಸಾಫ್ಟ್ ಅವರು ಇದು ಒಂದು ಪ್ರಾಡಕ್ಟ್ ಅನ್ನ ಮಾಡಿರೋದು, ಸರಿನಾ? ಇದನ್ನ ಬೇರೆ ಕಂಪ್ನೀಸ್ ಅದನ್ನ ಯೂಸ್ ಮಾಡ್ಕೋತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ? ರಿಪೋರ್ಟ್ಸ್ ಮಾಡಕ್ ಯೂಸ್ ಮಾಡ್ತಾರೆ. ಓಕೆನಾ? ಅಕಸ್ಮಾತ್ ಆಗಿ ಮೈಕ್ರೋಸಾಫ್ಟ್ ಕಂಪನಿಯಲ್ಲೇನೆ ಅವರೇ ಏನಾದ್ರೂ ಒಂದು ರಿಪೋರ್ಟ್ಸ್ ಮಾಡ್ಬೇಕಂದ್ರೆ ಅವರು ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ಯೂಸ್ ಮಾಡೋದೇ ಒಂದು ರಿಪೋರ್ಟ್ಸ್ ಮಾಡೋದಿಕ್ಕೆ, ಬೇರೆ ಬೇರೆ ಡೇಟಾ ಸೋರ್ಸ್ ಕನೆಕ್ಟ್ ಮಾಡಿ ರಿಪೋರ್ಟ್ಸ್ ಮಾಡೋದಿಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು. Okay, Baswaraj, once we import from web page, how it get updated on every changes in web page without manual intervention? Okay, so Baswaraj, ಒಂದು ಕ್ವಶನ್ ಕೇಳ್ತಿದ್ದಾರೆ. ಏನಪ್ಪಾ ಅಂತಂದ್ರೆ, ವೆಬ್ ಪೇಜ್ ನಾವು ಕನೆಕ್ಟ್ ಮಾಡ್ತೀವಿ, ಡೇಟಾ ಇಂಪೋರ್ಟ್ ಆಯ್ತು, ನಾವೇನೋ ರಿಪೋರ್ಟ್ಸ್ ಮಾಡ್ತಾ ಇರ್ತೀವಿ. ವೆಬ್ ಪೇಜ್ ಅಲ್ಲಿ ಡೇಟಾ ಅಪ್ಡೇಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಇದೆಲ್ಲ ಒಂದು ನಿಮ್ಗೆ ಏನಾಗುತ್ತೆ, ಈ ಬ್ಯಾಕ್ ಎಂಡ್ ಅಲ್ಲಿ ಗೇಟ್ ವೇಸ್ ಅಂತ ಬರುತ್ತೆ. ಓಕೆ, ಬ್ಯಾಕ್ ಎಂಡ್ ಅಲ್ಲಿ ಆ ಗೇಟ್ ವೇಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಸ್ಕೆಡ್ಯೂಲ್ ಮಾಡ್ಬೋದು, ಅಂದ್ರೆ ಯಾವಾಗ ರಿಫ್ರೆಶ್ ಆಗಬೇಕು ಡೇಟಾ ಅಂತ. ಓಕೆ, ಸೊ ಇಲ್ಲಿಂದ ನೀವು ಇದು ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಮ್ಯಾನ್ಯಲ್ ಆಗಿ ರಿಫ್ರೆಶ್ ಮಾಡ್ಬೇಕಾಗತ್ತೆ. ಇಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ರಿಫ್ರೆಶ್ ಇದೆ, ಕ್ಲಿಕ್ ಮಾಡಿದ್ರೆ ಅಕಸ್ಮಾತ್ ಏನಾದ್ರು ಡೇಟಾ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿತ್ತು ಅಂದ್ರೆ, ವೆಬ್ಸೈಟ್ ಅಷ್ಟೇ ಅಲ್ಲ, ನಾನು ಇವಾಗ ಹೋಗ್ಬಿಟ್ಟು ಇಲ್ಲಿ ಎಕ್ಸೆಲ್ ಇಂದ ಡೇಟಾ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಆಯ್ತಾ? ಇಲ್ಲಿ ಈ ಡೇಟಾ ಅಂತ ಟೇಬಲ್ ಇದೆ, ಇಲ್ಲಿ ಇನ್ನೊಂದಷ್ಟು ಒಂದು 25 ರೆಕಾರ್ಡ್ಸ್ ಆಡ್ ಮಾಡಿದ್ದೀನಿ ಅಂತಂದ್ರೆ ರಿಫ್ರೆಶ್ ಅಂತ ಕೊಟ್ರೆ ಇದರಲ್ಲಿ ಏನ್ ಡೇಟಾ ಇದೆ ಅದು ಆಟೋಮೆಟಿಕ್ ಅಪ್ಡೇಟ್ ಆಗ್ಬಿಡುತ್ತೆ. ಓಕೆ, ಇದು ಮ್ಯಾನ್ಯಲ್ ಆಗಿ ಮಾಡುವಂಥದ್ದು. ಇಲ್ಲ ಅಂದ್ರೆ ನಾವ್ ಇಲ್ಲಿ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ ಅದನ್ನ ಈ ಪವರ್ ಬಿ ಸರ್ವಿಸ್ ಅಥವಾ ಕ್ಲೌಡ್ ಅಂತ ಏನಿದೆ ಅಲ್ಲಿ ನಮ್ಗೆ ಗೇಟ್ ವೇಸ್ ಅಂತ ಬರುತ್ತೆ. ಆ ಗೇಟ್ ವೇಸ್ ಬಂದು ಅಡ್ಮಿನ್ಗೆ ಅಷ್ಟೇ ರೈಟ್ಸ್ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ನಮಗೆ ಈ ಸ್ಕೆಡ್ಯೂಲ್ಸ್ ಮಾಡ್ತಾರೆ. ಅದನ್ನು ಸ್ಕೆಡ್ಯೂಲ್ಸ್ ಅಂತಂದ್ರೆ ಎಷ್ಟು ಅಂದ್ರೆ ಯಾವಾಗ ಇದು ರಿಫ್ರೆಶ್ ಆಗಬೇಕು ಡೇಟಾ ಅಂತ, ಅದಕ್ಕೆ ತುಂಬಾ ಬೇರೆ ಬೇರೆ ಪ್ರಾಸೆಸ್ ಇದೆ, ಆಯ್ತಾ? ನಿಮ್ಗೆ ಅಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, OLTP ಅಂತ ಬರುತ್ತೆ, ಈ ಥರದೆಲ್ಲ ತುಂಬಾ ಬೇರೆ ಬೇರೆ ಪ್ರಾಸೆಸ್ ಇರುತ್ತೆ. ಅದೆಲ್ಲ ಆಟೋಮೆಟಿಕ್ ಆಗಿ ನೀವು ಮಾಡೋದಕ್ಕೆ
ಸೊ ಅಲ್ಲಿಂದ ನೀವು ಮಾಡ್ಬೋದು ಅಷ್ಟೇ ಹೊರತು ನೀವು ಡೈರೆಕ್ಟಾಗಿ ಇಲ್ಲಿ ಮಾಡೋಕ್ಕಾಗಲ್ಲ, ಮ್ಯಾನ್ಯುಯಲ್ ಆಗಂತೂ ಮಾಡ್ಬೋದು. ಓಕೆನಾ? ರೈಟ್. ವಿಜೇತ, how you identified that same column matches the existing data? How you identified that the same column matches the existing data? How is the data column aligned with the existing data when new data is uploaded? Okay. ಸೊ ವಿಜೇತ, ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡೇಟಾ ತಗೋತೀನಿ. ಅಕಸ್ಮಾತ್ ಏನು ಡೇಟಾ ಅಪ್ಡೇಟ್ ಮಾಡಬೇಕು ಅಂದ್ರೆ ಈ ಡೇಟಾ ಹೆಡ್ಡಿಂಗ್ ಇದೆಯಲ್ಲ, ಈ ಹೆಡ್ಡಿಂಗ್ ಮೇಲೆ ಡೇಟಾ ತಾನೇ ಅಪ್ಡೇಟ್ ಆಗುತ್ತೆ ರಿಫ್ರೆಶ್ ಕೊಟ್ಟಾಗ. ಓಕೆನಾ? ಸೊ ಇಲ್ಲೇನಿದೆಯಲ್ಲ ಈ ಹೆಡ್ಡಿಂಗ್, ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ನಾಳೆ ಈ ಪವರ್ ಕ್ವೆರಿ ಎಡಿಟರ್ ಏನ್ ಮಾಡ್ತೀವಲ್ಲ, ನಾನು ತೋರಿಸ್ತೀನಿ ಕಾಲಮ್ ಹೆಡರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ನಾನು ಇಲ್ಲಿ ಮಾಡಿಫೈ ಮಾಡೋಕ್ಕಾಗಲ್ಲ, ನಾನು ಪವರ್ ಕ್ವೆರಿ ಎಡಿಟರ್ಗೆ ಹೋದ್ರೆ ಅಲ್ಲಿ ನಾನು ಮಾಡಿಫೈ ಮಾಡ್ತೀನಿ. ಅಕಸ್ಮಾತ್ ಡೇಟಾನ ರಿಫ್ರೆಶ್ ಮಾಡಿದಾಗ ಕಾಲಮ್ ಹೆಡರ್ಸ್ ತಪ್ಪಿತ್ತು ಅಂದ್ರೆ ಏನಾಗ್ಬೋದು ಅಂತ ನಾನು ಪ್ರಾಕ್ಟಿಕಲ್ ಆಗಿ ಪವರ್ ಕ್ವೆರಿ ಎಡಿಟರ್ ನಾಳೆ ನಾನು ತೋರಿಸ್ತೀನಿ. ಸರಿನಾ ವಿಜೇತ್? ನಾಳೆ ನಾನು ಆಕ್ಚುಲಿ ಅದೇ ಟಾಪಿಕ್ ಮಾಡಬೇಕು, ನಾನು ಖಂಡಿತ ನಿಮ್ಗೆ ತೋರಿಸ್ತೀನಿ. ಸರ್, ಒಂದು ಕ್ವೆಶ್ಚನ್. ಈಗ ಓಕೆ, ಆಲ್ರೆಡಿ 10 ಕಾಲಮ್ಸ್ ಇದೆ ಸರ್, ಆಲ್ರೆಡಿ ಯು ಹ್ಯಾವ್ ಲೋಡೆಡ್ ರಿಪೋರ್ಟ್ ಜನರೇಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಬಟ್ ಇನ್ನ ಡೈಲಿ ಬೇಸಿಸ್ ಏನಾಗುತ್ತೆ, ಎವ್ರಿ ಡೇ ಅಂದ್ರೆ ಎವ್ರಿ ಡೇ ಆರ್ ಮೇ ಬಿ ವೀಕ್ಲಿ ವಿ ವಿಲ್ ಗೆಟ್ ಎ ನ್ಯೂ ಡೇಟಾ ಆರ್ ಸಮಥಿಂಗ್. ಈಗ ಆಸ್ ಪರ್ ದಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನೋ ಒಂದು 2-3 ಕಾಲಮ್ ಎಕ್ಸ್ಟ್ರಾ ಆಡ್ ಆಯ್ತು ಬಿಕಾಸ್ ಆಫ್ ಯು ವಾಂಟೆಡ್ ಸಮಥಿಂಗ್, ವೀಕ್ಲಿ ಡೇಟಾನೋ ಅಥವಾ ಡೈಲಿ ಬೇಸಿಸ್ ಏನೋ ಅವ್ರಿಗೇನೋ ಬೇಕಾಯ್ತು. ಅವಾಗ you will generate a new report or how you will deal with the existing report? ನ್ಯೂ ಫೈಲ್ ಬೇಕಾಗಲ್ಲಪ್ಪ. ನೋಡಿ ಒಂದು ಹೇಳ್ತೀನಿ. ಇವಾಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಶಿಪ್ ಮೋಡ್ ಅಂತಿದೆ, ಸರಿನಾ? ಇಲ್ಲಿ ಎಷ್ಟು ಕಾಲಮ್ ಇದೆ? 2 ಕಾಲಮ್ ಇದೆ, 4 ರೆಕಾರ್ಡ್ಸ್ ಇದೆ. ನಾಳೆ ನನಗೆ ಏನಾದ್ರು ಡೇಟಾ ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಡೇಟಾ ಬಂತು, ಒಂದಷ್ಟು ಕಾಲಮ್ಸ್ ಬಂತು. ನಮಗೆ ಈ ಟೇಬಲ್ ಏನಿದೆಯಲ್ಲ, ಇದನ್ನ ನಾವು ನಮ್ಮ ಸೋರ್ಸ್ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಇಲ್ಲಿ. ಓಕೆನಾ? ನಾನು ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಅಂತ ಕೊಟ್ರೆ ಆಟೋಮೆಟಿಕ್ ಬರುತ್ತೆ. ಅದಕ್ಕೆ ನಾವು ಅಕಸ್ಮಾತ್ ಮಾಡಿಫಿಕೇಶನ್ ಏನೋ ಮಾಡಬೇಕು ಅಂತಂದ್ರೆ ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ಅಂದ್ರೆ ಇದು ಬಂದು ಈ ಪವರ್ BI ಡೆಸ್ಕ್ಟಾಪ್ ಅಂತ ಏನಿದೆ, ಇಟ್ ಈಸ್ ಜಸ್ಟ್ ವ್ಯೂ. ಅಂದ್ರೆ ನನ್ಗೆ ಏನ್ ಡೇಟಾ ಇಲ್ಲಿದೆ, ಈ ಡೇಟಾನ ನಾನು ತಗೊಂಡು ಇಲ್ಲಿ ನಾನು ವರ್ಕ್ ಮಾಡಬಹುದು. ಅಟ್ ದ ಮೋಸ್ಟ್ ನಾನು ಒಂದಷ್ಟು ಕಾಲಮ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಬೈ ಯೂಸಿಂಗ್ ಫಾರ್ಮುಲಾಸ್, ಅದಕ್ಕೆ DAX ಅಂತ ಕರಿತೀವಿ. ಬಟ್ ಅದರ್ವೈಸ್ ನನಗೆ ಡೇಟಾ ಏನಾದರೂ ಅಕಸ್ಮಾತ್ ಆಗಿ ಆ್ಯಡ್ ಆಗಬೇಕು ಅಥವಾ ನಾನು ಮಾಡಿಫೈ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ನಾನು ಇಲ್ಲಿ ಪವರ್ ಕ್ವೆರಿ ಎಡಿಟರ್ ಅಂತಿದೆ. ನಾಳೆ ಆ ಟಾಪಿಕ್ ಅನ್ನ ಮಾಡೋಣ, ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇವತ್ತು ನಾನು ಅದನ್ನ ಮಾಡಿಲ್ಲ, ಹಂಗಾಗಿ ನಿಮಗೆ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ. ನಾನು ನಾಳೆ ನಿಮ್ಗೆ ಅದನ್ನು ತೋರಿಸ್ತೀನಿ. ಅಂದ್ರೆ ನಿಮಗೆ ಡೇಟಾ ಆ್ಯಡ್ ಆದಾಗ ಯಾವ ಥರ ರಿಫ್ರೆಶ್ ಆದಾಗ ಹೆಂಗಾಗುತ್ತೆ ಅದೆಲ್ಲ ನಿಮಗೆ ಈ ಪವರ್ ಕ್ವೆರಿ ಎಡಿಟರ್ಸ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಎಸ್, ನಿಮಗೆ ಪದೇ ಪದೇ ಟೇಬಲ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡಿಲೀಟ್ ಮಾಡಿ ಮತ್ತೆ ಇಂಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೇಟನ್ನ ರಿಫ್ರೆಶ್ ಮಾಡಬೇಕಾಗುತ್ತೆ. ಅವೆಲ್ಲ ಹೇಳಿದ್ನಲ್ಲ, ಗೇಟ್ ವೇಸ್ ಅಂತ ಬರುತ್ತೆ, ಅದು ಆಟೋಮೆಟಿಕ್ ಆಗಿ ರಿಫ್ರೆಶ್ ಆಗುತ್ತೆ. ಅದು ಸ್ಕೆಡ್ಯೂಲ್ ಮಾಡಿರ್ತೀವಿ, ಡೆಸ್ಕ್ಟಾಪ್ ಅಲ್ಲಿ ಮಾಡೋಕ್ಕಾಗಲ್ಲ ಅದನ್ನು. ಓಕೆನಾ ಶಾರದಾ? ಓಕೆ, ಡೋಂಟ್ ವರಿ. ನಾಳೆ ನಾನು ಅದನ್ನ ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ನಾಳೆ ಇರೋದೇ ಆಕ್ಚುಲಿ ಇವತ್ತು ಮಾಡೋಣ ಅಂತ ಅನ್ಕೊಂಡೆ, ಬಟ್ ಸುಮ್ಮನೆ ಅದನ್ನ ನೋಡಿ ಈ ತರ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸುಮ್ಮನೆ ನಾವು ಫಾಸ್ಟ್ ಆಗಿ ಏನೋ ಮಾಡ್ಕೊಂಡ್ರೆ ಎಷ್ಟೊಂದು ಟಾಪಿಕ್ ಮಿಸ್ ಆಗ್ಬಿಡುತ್ತೆ. ಮೇನ್ ಬಂದು ನಿಮಗೆ ಈ ಪವರ್ BI ಅಲ್ಲಿ ಪವರ್ ಕ್ವೆರಿ ಎಡಿಟರ್, DAX ಮತ್ತೆ ವಿಜುವಲೈಸೇಷನ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಈ 3 ಟಾಪಿಕ್ ನಾವು ಜಾಸ್ತಿ ಟೈಮ್ ಕೊಡೋಣ. ಆಮೇಲೆ ನಾನು ಹೇಳಿದೆ ನಿಮಗೆ, ಇದು ಬಿಟ್ಟು ಎಷ್ಟೊಂದು ಟಾಪಿಕ್ಸ್ಗೆ ಆಲ್ರೆಡಿ ನಾನು ವಿಡಿಯೋಸ್ ಅನ್ನ ಮಾಡಿದ್ದೀನಿ, ಅದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದೇ ಪ್ಲೇಸ್ ಅಂದ್ರೆ ಈ ಲೊಕೇಶನ್ ನಾವೇನು ಇಲ್ಲಿ ಇದೆಯಲ್ಲ, ಇಲ್ಲಿ ನಮ್ಮ ಆ್ಯಪ್ ನಾವೇನು ಯೂಸ್ ಮಾಡ್ತೀವಲ್ಲ, ನಾನು ಪ್ರತಿ ಸರಿ ಏನು ಅಪ್ಡೇಟ್ ಮಾಡ್ತೀನಿ, ನಾನು ಅಲ್ಲೇ ಅದನ್ನ ಅಪ್ಡೇಟ್ ಮಾಡ್ಕೊಡ್ತೀನಿ. ಆಮೇಲೆ ನಿಮ್ಗೆ ಇನ್ನೂ ಒಂದು ಹೇಳಿದೆ ಆಯ್ತಾ, ಮೊನ್ನೆ ಶುಕ್ರವಾರ ನಾವೇನೋ ಡಿಸ್ಕಸ್ ಮಾಡ್ಬೇಕಾದ್ರೆ ಪವರ್ BI ಸುಮ್ಮನೆ 4 ಅವರ್ 5 ಅವರ್ ಮಾಡೋಕ್ಕಾಗಲ್ಲ ಆಯ್ತಾ. ಅದಕ್ಕೋಸ್ಕರ ನಾವೇನು ಪ್ಲಾನ್ ಮಾಡಿದ್ವಿ ಅಂದ್ರೆ, ಈ ಕಂಪ್ಲೀಟ್ ಈ ನಮ್ಮ ಡೇಟಾ ಅನಾಲಿಟಿಕ್ಸ್ ಮುಗಿದ ಮೇಲೆ ಕಂಪ್ಲೀಟ್ ಕೋರ್ಸ್ ಅನ್ನ ನಾವು ಪ್ಲಾನ್ ಮಾಡಿದ್ದೀವಿ, ವಿಚ್ ವಿಲ್ ಬಿ ಟೇಕಿಂಗ್ ಆಫ್ಟರ್ ದಿಸ್. ಇದಾದ್ಮೇಲೆ ಆಯ್ತಾ, ಕಂಪ್ಲೀಟ್ ಪವರ್ BI ಇನ್ ಡೆಪ್ತ್ ಆಗಿ ನಾನು ನಿಮಗೆ ಒಂದು ಕೋರ್ಸ್ ಅನ್ನು ನಾನು ನನ್ನ ಕಡೆಯಿಂದ ನಾನು ಕೊಡ್ತೀನಿ. ಅದು ಒಂದು ಕಂಪ್ಲೀಟ್ ಫ್ರೀ ಇರುತ್ತೆ, ಕನ್ನಡದಲ್ಲಿರುತ್ತೆ. ಬಟ್ ಅದು ಈ ಥರ 4 ಅವರ್ ಅಲ್ಲ, ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 15 to 16 hours ಕಂಪ್ಲೀಟ್ ಕ್ಲಾಸ್ ಇರುತ್ತೆ. ಓಕೆ, ಸೊ ಇನ್ ಡೆಪ್ತ್ ನಾವು ಕಲ್ತ್ಕೊಳ್ಳೋಣ.
ಒನ್ ಮೋರ್ ಕ್ವಶನ್ ಸರ್. ಕೇಳಿ. ಈಗ ನೀವು ಡೇಟಾ ಇಂಪೋರ್ಟ್ ಮಾಡಿದ್ರಲ್ವಾ, ಸೊ ಎಕ್ಸೆಲ್, ಐ ಮೀನ್ ಹಾ, ಹಾ. ಈಗ ನಾವು ಮಾಡೆಲಿಂಗ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಇದರಿಂದ ಡೇಟಾ ಸೋರ್ಸ್ ಮಾಡಿ ಕನೆಕ್ಟ್ ಮಾಡ್ಬೋದಾ? ಐ ಮೀನ್ ಮಾಡ್ಬೋದು. ನಿಮ್ಗೆ ಇಲ್ಲಿ ತೋರಿಸಿದ್ನಲ್ಲ ಇಲ್ಲಿ ನೋಡಿ, ಡೇಟಾ ಮಾಡೆಲಿಂಗ್ ನೋಡಿ, ಇದು ಎಕ್ಸೆಲ್, ಇದು ಎಕ್ಸೆಲ್ ಇಂದ ಬಂದಿರೋದು, ಇದು ನೋಡಿ ಇದು ಆಕ್ಸೆಸ್ ಇಂದ ಬಂದಿರೋದು, MS ಆಕ್ಸೆಸ್ ಇಂದ. SQL ಸರ್ವರ್ ಇದ್ರೂ ಪರವಾಗಿಲ್ಲ, ನಿಮ್ಗೆ ಎಲ್ಲಿ ಬೇಕಾದ್ರೂ ಇರ್ಬೋದು ಡೇಟಾ ಸೋರ್ಸ್. ನಿಮ್ಗೆ ಇಲ್ಲಿ ನಾನು ಡೇಟಾ ಸೋರ್ಸ್ ಏನ್ ಮೆನ್ಷನ್ ಮಾಡಿದ್ದೀನಲ್ಲ, ಇದು ಬಿಟ್ಟು ಬಾಕಿನೂ ನಾನು ಹೇಳ್ತಾ ಇರೋದು, ಇಲ್ಲಿ ಯಾವುದೇ ಡೇಟಾ ಸೋರ್ಸ್ ಇರ್ಬೋದು ಇಲ್ಲಿಂದ, ಆಯ್ತಾ, ನಾನು ಕನೆಕ್ಟ್ ಮಾಡ್ಕೊಂಡು. ಬಟ್ ಏನಂತಂದ್ರೆ ಡೇಟಾ ಶುಡ್ ಬಿ ರಿಲೇಟೆಡ್. ನಾನು ಸುಮ್ಮನೆ ಇವಾಗ ಏನ್ ನೋಡಿ, ಇವಾಗ ಇಲ್ಲಿ ಹೋದ್ರೆ ಇಲ್ಲೊಂದು ಡೇಟಾ ಇದೆ ಯಾವ್ದು, ನಾನು ಸುಮ್ಮನೆ ಇಲ್ಲಿ ಹೋಗ್ಬಿಟ್ಟು ಯಾವುದೋ ತಗೊಂಡು ಹಿಂಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ, ರೈಟ್? ಇಟ್ ನಾಟ್ ಮ್ಯಾಚ್. ನಮಗೆ ಕರೆಕ್ಟ್ ಡೇಟಾ ಇರ್ಬೇಕು ನೋಡಿ. ಇವಾಗ ಈಗ ನನಗೇನಕ್ಕೆ ಸೇಮ್ ಡೇಟಾನ ನಾನು 2 ಡಿಫ್ರೆಂಟ್ ಅಪ್ಲಿಕೇಶನ್ ಇಟ್ಟಿದ್ದೆ, ಯಾಕಂದ್ರೆ ನಿಮ್ಗೆ ತೋರಿಸೋದಕ್ಕೆ, ಅಂದ್ರೆ ಕನೆಕ್ಟಿಂಗ್ ಮಾಡ್ಬೋದು ಬೇರೆ ಸೋರ್ಸಸ್ ಇಂದ ಬೇರೆ ಟೇಬಲ್ಸ್ಗೆ ಅಂತ. ಓಕೆನಾ? ನೋಡಿ, ಇದನ್ನ ನಾನು ಕನೆಕ್ಟ್ ಮಾಡೋಕ್ಕಲ್ಲ, ಯಾಕಂದ್ರೆ ಇದಕ್ಕೂ ಮ್ಯಾಚ್ ಇಲ್ಲ ರೆಕಾರ್ಡ್ಸ್. ಸೊ ಆ ರೀತಿ ಅಂದ್ರೆ ಅದಕ್ಕೆ ಮ್ಯಾಚ್ ಆಗುವಂತ ರೆಕಾರ್ಡ್ಸ್ ಇತ್ತು ಅಂದ್ರೆ ಖಂಡಿತವಾಗಿ ನೀವು ಅದನ್ನ ಕನೆಕ್ಟ್ ಮಾಡ್ಕೋಬಹುದು. ಯಾವ ಸೋರ್ಸ್ ಇಂದ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಓಕೆನಾ ಶಾರದಾ? ರೈಟ್. Ganesh, so in industry Power BI desktop or Power Service, which one will be used? ಸೊ ಗಣೇಶ್, ಈ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂತಂದ್ರೆ, ಯೂಶಲಿ ಡೆವಲಪರ್ಸ್ ಏನ್ ಮಾಡ್ತಾರೆ ಅಂದ್ರೆ ಡೆಸ್ಕ್ಟಾಪ್ ಅಲ್ಲೇ ಯೂಸ್ ಮಾಡೋದು, ಯಾಕಂದ್ರೆ ಫಾಸ್ಟ್ ಆಗಿ ಮಾಡ್ಬೋದು. ಮತ್ತೆ ಅದನ್ನ ಪಬ್ಲಿಷ್ ಮಾಡ್ತೀವಲ್ಲ, ಪಬ್ಲಿಷ್ ಮಾಡಿ ನಾವು ಶೇರ್ ಮಾಡ್ತೀವಿ ನೋಡಿ, ಅವಾಗ ನಾವು ಪವರ್ BI ಸರ್ವಿಸ್ ಯೂಸ್ ಮಾಡ್ತೀವಿ. ಬಟ್ ಅಗೇನ್ ಅಕಸ್ಮಾತ್ ಆಗಿ ಏನಾದ್ರು ಕೊಲಾಬರೇಟ್ ಮಾಡ್ಕೊಂಡು ನಾವು ವರ್ಕ್ ಮಾಡ್ತಿರ್ತೀವಿ, ಅಂದ್ರೆ ಒಂದು ಪ್ರಾಜೆಕ್ಟ್ ಇದೆ, ಇವಾಗ ನಾನೊಂದಷ್ಟು ಮಾಡ್ತಾ ಇನ್ನೊಬ್ರು ಏನೋ ಒಂದು ಮಾಡ್ತಿರ್ತಾರೆ, ಅಥವಾ ಕೊಲಾಬರೇಟ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಪವರ್ BI ಸರ್ವಿಸ್ ಅಲ್ಲೇ ಮಾಡಬೇಕು. ಪವರ್ BI ಡೆಸ್ಕ್ಟಾಪ್ ಅಲ್ಲಿ ಆತರ ಕನೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪವರ್ BI ಡೆಸ್ಕ್ಟಾಪ್ ಅಲ್ಲಿ ನಾವು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ಬೋದು. ಕೊಲಾಬರೇಟ್ ಮಾಡಬೇಕು ಅಂತಂದ್ರೆ ನಾವು ಪವರ್ BI ಸರ್ವಿಸ್ ಯೂಸ್ ಮಾಡಬೇಕು. ಸೊ ಡಿಪೆಂಡ್ಸ್, ನಾನು ಯಾವ ಒಂದು ಲೆವೆಲ್ ಅಲ್ಲಿ ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಪ್ರಾಜೆಕ್ಟ್ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನ್ನೂ ಯೂಸ್ ಮಾಡ್ತಾರೆ ಕಂಪ್ನೀಸ್. ನಾನು ಇಂಥದ್ದು ಯೂಸ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಓಕೆ, ಅಂದ್ರೆ ಡಾಟಾ ಅನಾಲಿಸ್ಟ್ ಮಾಡೋರು ಸೊ ವಿಚ್ ಎವರ್ ಲೈಕ್ ಅಂದ್ರೆ ಡೆಸ್ಕ್ಟಾಪ್ ಅನ್ನು ಬೇಕಾದ್ರೆ ಯೂಸ್ ಮಾಡ್ಬೋದಲ್ಲ? ಹೆಚ್ಚಾಗಿ ಡೆಸ್ಕ್ಟಾಪ್ ಯೂಸ್ ಮಾಡೋದು. ಓಕೆ ಸರ್, ಸರ್ವಿಸ್ ಅಂದ್ರೆ ಅದು ಏನಂದ್ರೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಡೆಸ್ಕ್ಟಾಪ್ ಸರ್ವಿಸ್? ಸ್ವಲ್ಪ ತುಂಬಾ ಇದೆ ಫಾರ್ ದಿ ಸ್ಕ್ರೀನ್ ಅಂದ್ರೆ ಕಸ್ಟಮೈಸೇಷನ್ ತುಂಬಾ ಇದೆಯಾ? ಸ್ಕ್ರೀನ್ ಲೇಔಟ್ಸ್ ಅಷ್ಟೇ ಅಲ್ಲ, ಫಂಕ್ಷನಾಲಿಟೀಸ್ ಅಲ್ಲೂ ತುಂಬಾ ವ್ಯತ್ಯಾಸ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಲಾಸ್ಟ್ ಡೇ ಅಲ್ಲಿ, ನಿಮ್ಗೆ ಪ್ರಾಜೆಕ್ಟ್ ಮಾಡಿ ನೀವು ಪಬ್ಲಿಷ್ ಮಾಡ್ತೀವಲ್ಲ, ಅವಾಗ ನಾನು ನಿಮ್ಗೆ ಡೆಸ್ಕ್ಟಾಪ್ ಸರ್ವಿಸ್ ಹಿಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಎನಿ ಅದರ್ ಕ್ವೆಶ್ಚನ್ಸ್? ಓಕೆ, ರೈಟ್ ಪೀಪಲ್. ನಾಳೆ ದೊಡ್ಡ ಟಾಪಿಕ್ಸ್ ಅಂದ್ರೆ ಪವರ್ ಕ್ವೆರಿ ಎಡಿಟರ್ಸ್, ಅದಾದ್ಮೇಲೆ ನಮ್ ಟೈಮ್ ಇದ್ರೆ ವಿಜುವಲೈಸೇಷನ್ಸ್ ಮಾಡೋಣ. ಡ್ಯಾಕ್ಸ್ ಮಾಡಕ್ ಹೋಗಲ್ಲ ನಾಳೆ, ಆಕ್ಚುಲ್ ಆಗಿ ಡ್ಯಾಕ್ಸ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಡ್ಯಾಕ್ಸ್ ನಾವು ಬುಧವಾರ ಮಾಡೋಣ. ಯಾಕೆಂದ್ರೆ ಮತ್ತೆ ಅದೇನಾಗುತ್ತೆ ಅಂದ್ರೆ 2 ದೊಡ್ಡ ಟಾಪಿಕ್ ತಗೊಂಡು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಡ್ಯಾಕ್ಸ್ ಅನ್ನ ನಾವು ಬುಧವಾರ ಮಾಡೋಣ. ನಾಳೆ ಪವರ್ ಕ್ವೆರಿ ಎಡಿಟರ್ಸ್, ಅದಾದ್ಮೇಲೆ ಒಂದಷ್ಟು ಸಣ್ಣ ಟಾಪಿಕ್ಸ್ಗಳಿದ್ರೆ ಅದನ್ನ ಕವರ್ ಮಾಡ್ಕೊಂಡ್ಬಿಡೋಣ. ಓಕೆನಾ? ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್. ಸೊ 1 ನಿಮಿಷ ತಗೋತೀನಿ, ಜಾಸ್ತಿ ತಗೊಳ್ಳ, ಯಾಕಂದ್ರೆ ನಾನು ಮಧ್ಯದಲ್ಲಿ ಟೈಮ್ ತಗೊಂಡು ನಿಮ್ಗೆ ಕೇಳ್ತಾನೆ ಇರ್ತಿದ್ದೆ, ಬಟ್ ಇವಾಗ ಟೈಮ್ ಇಲ್ಲದೆ ಇರೋ ಕಾರಣ ಇವತ್ತಿನ ಟಾಪಿಕ್ ಹೆಂಗ್ ಅನಿಸ್ತು ನಿಮ್ಗೆ? ಜಸ್ಟ್ 1 ಮಿನಿಟ್ ಅಷ್ಟೇ. ನಿಮ್ಗೆ ಮೆಸೇಜ್ ಮಾಡ್ಬೇಕಾದ್ರೆ ಮೆಸೇಜ್ ಮಾಡಿ, ಮಾತಾಡ್ಬೇಕಂದ್ರೆ ಮಾತಾಡಿ, ತೊಂದರೆ ಇಲ್ಲ. ಜಸ್ಟ್ 1 ಮಿನಿಟ್ ತಗೊಂಡು ಇವತ್ತಿನ ಸೆಷನ್ ಮುಗಿಸೋಣ. ನಾಳೆ ಸಿಗೋಣ. ಕ್ವಿಕ್ 1 ನಿಮಿಷ. Right. Thank you, Basuraj. Thank you, Ranjan. Rakshit Raikar, thank you so much. Okay. Sridevi, Ganesh, thank you, all of you. Right, Darshan, terminology and background information very useful.
ನಾನದು ಫುಲ್ ದರ್ಶನ್ ಸಾರಿ ಫುಲ್ ಕವರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ. ಅಲ್ಲಿ ಇನ್ನೂ ತುಂಬ ಇತ್ತು ಡಿಸ್ಕಷನ್ ಮಾಡೋವಂಥದ್ದು. ಸೊ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ತುಂಬ ಬೇರೆ ಬೇರೆ ಪ್ಲಾನ್ಸ್ ಇದೆ, ಇದೆಲ್ಲ ಮುಗಿಲಿ ಇದು ಈ ನಮ್ಮ 1 ಮಂತ್ ಕ್ಲಾಸಸ್ ಏನಿದೆ ಅದಾದ್ಮೇಲೆ ಇನ್ನೂ ತುಂಬ ಪ್ಲಾನ್ಸ್ ಇದೆ ನನಗೆ. ಕನ್ನಡದಲ್ಲಿ ಕಂಪ್ಲೀಟ್ ಕೋರ್ಸಸ್ ಹೆಂಗೆ ಮಾಡ್ಬೋದು ಅಂತ. ಕ್ಯಾನ್ ಇಟ್ ಬಿ ಯೂಸ್ಡ್ ಇನ್ ಮೊಬೈಲ್ ಜಸ್ಟ್ ಲೈಕ್ ಎಕ್ಸೆಲ್ ಫಾರ್ಮುಲಾ ಬೇಸ್ಡ್ ಶೀಟ್ಸ್? ಮೊಬೈಲಲ್ಲಿ ನೀವು ರಿಪೋರ್ಟ್ಸ್ ಅನ್ನ ನೋಡ್ಬೋದು, ಖಂಡಿತ ನೋಡ್ಬೋದು ಮೊಬೈಲಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ಲೇಔಟ್ ಅಂತಾನೆ ಇರುತ್ತೆ, ಇಲ್ಲಿ ನೀವು ನೋಡ್ಬೋದು. ಆಕ್ಚುಲಿ ಇಲ್ಲಿ ಈ ಥರ ಮೊಬೈಲ್ ಲೇಔಟಿಂಗ್ ಮಾಡ್ಕೋಬೋದು, ಹಿಂಗೆ ಮೊಬೈಲ್ ಲೇಔಟಿಗೆ ಕನ್ವರ್ಟ್ ಮಾಡ್ಕೋಬೋದು ಹಿಂಗೆ. ಇದನ್ನು ನೀವು ನೋಡ್ಬೋದು. ಥ್ಯಾಂಕ್ಸ್ ಆಲ್ ಆಫ್ ಯು. ನಾಳೆ ಸಂಜೆ ಸಿಗ್ತೀನಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಬಾಯ್.